Namaskaram. So let's continue with the chapter of physical world. Last part now introduction of the chapter nodidvi. Particularly what is science, what is the reason behind the originating of science nodidvi, ಅದರದೊಂದು ಸ್ಮಾಲ್ ಡೆಫಿನಿಷನ್ ನೋಡಿದ್ವಿ. ಅದಾದಮೇಲೆ ಡೈರೆಕ್ಟ್ಲಿ ವಾಟ್ ಈಸ್ ಫಿಸಿಕ್ಸ್, ಫಿಸಿಕ್ಸ್ ಕಮ್ಸ್ ಫ್ರಮ್ ಅ ಗ್ರೀಕ್ ವರ್ಡ್, ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ನೊಳಗೆ ನಾವು ವಿಚ್ ಇಸ್ ದ ಪಾರ್ಟ್ 2 ಆಫ್ ದ ಚಾಪ್ಟರ್, ವಿ ವಿಲ್ ಬಿ ಡಿಸ್ಕಸಿಂಗ್ ರಿಗಾರ್ಡಿಂಗ್ ಆ ಟಾಪಿಕ್ ಕಾಲ್ಡ್ ಆಸ್ ಫಸ್ಟಿಗೆ ಡಿಸ್ಕಸ್ ಮಾಡಿದ್ವಿ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂಥೇಳಿ ಇವತ್ತಿನ ಫಸ್ಟ್ ಟಾಪಿಕ್ನೊಳಗೆ. ಆ್ಯಂಡ್ ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಫಿಸಿಕ್ಸ್, ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ. ಸೊ ಒಂದೇದು ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ಏನು ಟಾಪಿಕ್ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಲ್ಲ, ಅದರೊಳಗೆ ಆ್ಯಕ್ಚುಲಿ 2 ಟಾಪಿಕ್ ಅವು. ಒಂದು ಸ್ಕೋಪ್ ಆಫ್ ಫಿಸಿಕ್ಸ್, ಇನ್ನೊಂದು ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಆ್ಯಕ್ಚುಲಿ 2 ಟಾಪಿಕ್, ಬಟ್ ಅದನ್ನು 2 ಸೇರಿ ಹೆಡ್ಡಿಂಗ್ ಹೆಂಗೆ ಕೊಡ್ತಾರೆ, ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ. ಒಂದೊಂದು ಟೆಕ್ಸ್ಟ್ ಬುಕ್ನೊಳಗೆ ಒಂದೊಂದು ಟೈಪ್ ಹೆಡ್ಡಿಂಗ್ ಕೊಡ್ತಾರೆ. ಸೊ ರೈಟ್ ನಾವು ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಪರ್ಟಿಕ್ಯುಲರ್ಲಿ ನೀವು 1A ಬೇಸ್ ಬುಕ್ ನಿಮ್ಮ ಮುಂದೆ ಇಟ್ಕೊಂಡು ಈಗ ಕಂಟಿನ್ಯೂ ಮಾಡ್ಬೇಕೀಗ. ಆ್ಯಂಡ್ ಒಂದಿಷ್ಟು ಜನ ನನಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ಕೇಳಿದ್ರು, ಏನಂತ ನೋಟ್ಸ್ ಏನಾರ ಮಾಡ್ಬೇಕನ್ ಸರ್, ನೋಟ್ಬುಕ್ ಅಂತ ಹೇಳಿ ಮಾಡಿರಿ ಫಿಸಿಕ್ಸಿಗಂತ, ನೋಟ್ಸ್ ಅಂತ ಏನಾರ ಬರ್ಕೋಬೇಕನೋ ಅಂಥೇಳಿ. ಈಗ ನನಗೆ ಗೊತ್ತಿಲ್ಲ ಹೈಸ್ಕೂಲ್ನೊಳಗೆ ನೀವು ಹೆಂಗೆ ಮಾಡ್ತಿದ್ದೀರಿ, ನಿಮ್ಮ ಸ್ಕೂಲ್ಸ್ನೊಳಗೆ, ರೆಸ್ಪೆಕ್ಟಿವ್ ಸ್ಕೂಲ್ಸ್ನೊಳಗೆ ಆಬ್ವಿಯಸ್ಲಿ ಬೇರೆ ಬೇರೆ ಟೈಪ್ ಮೆಥಡ್ಸ್ ಇರ್ತಾವೆ. ಇಲ್ಲೇ ಸೈನ್ಸು ಅಂದ ತಕ್ಷಣ ಕಾಲೇಜ್ನೊಳಗೆ ಒಂದು ಫಿಕ್ಸ್ಡ್ ಟೈಪ್ ಆಫ್ ಸಿಸ್ಟಮ್ ಎಲ್ಲ ಸಬ್ಜೆಕ್ಟ್ನೊಳಗೂ ಎಕ್ಸಾಕ್ಟ್ಲಿ ಸೇಮ್ ಇರೋಂಗಿಲ್ಲ. ನೀವು ಆ ಸಬ್ಜೆಕ್ಟ್ ಟೀಚರ್ ಹೆಂಗೆ ನಿಮ್ಗೆ ಹೇಳ್ತಾರಲ್ಲ ಅದ್ರ ತಕ್ಕಂಗೆ ಡಿಪೆಂಡಿಂಗ್ ಆನ್ ದೇರ್ ಸಬ್ಜೆಕ್ಟ್ ಅವ್ರು ಹೇಳ್ತಿರ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಫಿಸಿಕ್ಸ್ ಬಗ್ಗೆ ಅಂದ್ರೆ ನೀವು ನೋಟ್ಸ್ ಬರ್ಕೊಳ್ಳೋದು ಹಿಂಗೇನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಿಪರೇಷನ್ನಿಗೆ ಹೆಲ್ಪ್ ಆಗ್ತೈತಿ ಅಂದರೆ, ನಿಮ್ಗೆ ಆಲ್ರೆಡಿ ಅದು ಹ್ಯಾಬಿಟ್ ಆಗೈತಿ ಅಂತಂದರೆ, ಇಫ್ ಯು ವಾಂಟ್ ಟು ಮೇಕ್ ನೋಟ್ಸ್ ವಿತ್ ಯುವರ್ ಓನ್ ಇಂಟ್ರೆಸ್ಟ್, ನಿಮ್ಮ ಇಂಟ್ರೆಸ್ಟ್ಲೇ ನೀವೇನಾರು ಬರ್ಕೋಬೇಕಂತ ಅನ್ಸಿದೆ, ನಾ ಏನು ಚೆಕ್ ಮಾಡೋಂಗಿಲ್ಲ, ಕಂಪಲ್ಸರಿ ಇರೋಂಗಿಲ್ಲ ನೋಟ್ಸ್ ಮಾಡ್ಬೇಕಂತ. ಬಟ್ ಇಲ್ಲೇ ಅಸೈನ್ಮೆಂಟ್ ಅಂತ ಹೇಳಿ ಬರೆಯೋದಿರ್ತೈತಿ. ಅಸೈನ್ಮೆಂಟ್ ಇನ್ ದ ಸೆನ್ಸ್, ನಿಮ್ಗೇನು ಬೇಸ್ ಬುಕ್ ನಾವು ಕೊಟ್ಟಿವಲ್ಲಿಗೆ ಅದ್ರದ್ದು ಈ ಎವ್ರಿ ಚಾಪ್ಟರ್ದ ಎಂಡ್ನೊಳಗೆ ಎಕ್ಸಸೈಸ್ ಪಾರ್ಟ್ ಅಂತ ಕೊಟ್ಟಿರ್ತಾರೆ. ಅಲ್ಲೇ ಕ್ವಶನ್ ಆನ್ಸರ್ಸ್ ಇರ್ತಾವೆ, ಆನ್ಸರ್ಸ್ ಇರೋಂಗಿಲ್ಲ, ಕ್ವಶನ್ಸ್ ಇರ್ತಾವೆ. 1 ಮಾರ್ಕ್ 2 ಮಾರ್ಕ್ ಅಂತ ಹೇಳಿ ಎವ್ರಿ ಚಾಪ್ಟರ್ ಆದಮೇಲೆ ಇರ್ತಾವೆ. ಸೊ ಅದನ್ನೇ ನೀವು ಆನ್ಸರ್ಸನ್ನ ಆ ಫಿಸಿಕ್ಸ್ ನೋಟ್ಬುಕ್ ಅಂತ ಏನು ಮಾಡ್ತಿರಲ್ಲ, ಈಗ ಲೈಕ್ ಈಗ ನಾವು ಫಿಸಿಕಲ್ ವರ್ಡ್ ಸ್ಟಾರ್ಟ್ ಮಾಡೀವಿ ಅಂದರೆ ಪ್ಯಾರಲಲಿ ಈ ವಿಡಿಯೋ ನೀವು ನೋಡ್ಕೊತ ಈ ಚಾಪ್ಟರ್ಸ್ ಕಲ್ಕೊಂತನ ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತಲ್ಲ, ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ದಟ್ ಅಸೈನ್ಮೆಂಟ್, ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ದಿ ಆನ್ಸರ್ಸ್. ಆ್ಯಂಡ್ ಕ್ವೈಟ್ ಆಬ್ವಿಯಸ್ಲಿ ನಾ ಹೇಳಿದ್ನಲ್ಲ, ಒಂದಿಷ್ಟು ಸಿಲೆಬಸ್ ಈಗ ಶಾರ್ಟ್ ಮಾಡ್ಯಾರ. ಸೊ ಸೆಂಟ್ರಲ್ ಬೋರ್ಡ್ನವ್ರು ಅಟ್ಲೀಸ್ಟ್ ಕರ್ನಾಟಕ PU ಬೋರ್ಡ್ದವ್ರದ್ದು ಇನ್ನೂ ಅನೌನ್ಸ್ಮೆಂಟ್ ಆಗ್ಬೇಕು. ಸೊ ಯಾವ್ಯಾವ ಟಾಪಿಕ್ ನಾವು ಕವರ್ ಮಾಡ್ಕೊತ ಹೋಗ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಸೈಸ್ ಪಾರ್ಟ್ನೊಳಗೆ ಏನು ಕ್ವಶನ್ಸ್ ಇರ್ತಾವೆ ಅವನ್ನ ನೀವು ಆನ್ಸರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಯುವರ್ ಓನ್ ವರ್ಡ್ಸ್ನೊಳಗೆ ಟೆಕ್ಸ್ಟ್ ಬುಕ್ನೊಳಗೆ ಹುಡುಕ್ರಿ, ಏನು ಆನ್ಸರ್ ಇರ್ಬೋದು ಅಂಥೇಳಿ ಬರೀರಿ. ಅದು 100% ಪರ್ಫೆಕ್ಟ್ ಆಗಬೇಕು. ಸಮ್ಟೈಮ್ಸ್ ಏನಾರ ಮಿಸ್ಟೇಕ್ಸ್ ಆದರೆ ಪ್ರಾಬ್ಲಮ್ ಇಲ್ಲ, ಅಂದರೆ ಅದಕ್ಕೆ ಮಾರ್ಕ್ಸ್ ಅಂತ ಇರೋಂಗಿಲ್ಲ. ಬಟ್ ಅಸೈನ್ಮೆಂಟ್ ಕರೆಕ್ಷನ್ ನಾವು ಮಾಡ್ತೀವಿ, ಮಿಸ್ಟೇಕ್ಸ್ ಸ್ವಲ್ಪ ಸಣ್ಣ ಪುಟ್ಟ ಆದರೆ ನಡೀತೈತಿ. ಆ್ಯಂಡ್ ಈವನ್ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ವಶನಿಗೆ ನಿಮಗೆ ಆನ್ಸರೇ ಗೊತ್ತಾಗಲಿಲ್ಲ, ಟೆಕ್ಸ್ಟ್ ಬುಕ್ನೊಳಗೆ ಸಿಗೋವಲ್ತು, ಡೌಟ್ ಐತಿ ಅಂದರೆ ಅದನ್ನು ಪೆಂಡಿಂಗ್ ಇಡ್ರಿ. ಹಂಗಂತ ಹೇಳಿ ಇಡೀ ಎಕ್ಸಸೈಸ್ ಡೌಟ್ ಐತೆ ಸರ್ ನನಗೆ ಬಿಟ್ಬಿಡೇನ್ರಿ ಅಂತ ಬೇಡ, ಬರೀರಿ. ಓಕೆ, ಸೊ ಐ ಜಸ್ಟ್ ವಾಂಟ್ ಟು ರಿಪೀಟ್, ದೆರ್ ಈಸ್ ನೋ ನೀಡ್ ಆಫ್ ಮೇಕಿಂಗ್ ನೋಟ್ಸ್, but you will have to write assignment. That is, you need to write answers for the questions which are given at the end of the chapter, that is in exercise part. ಸ್ಲೋಲಿ ಬರ್ಕೊಂತ ಹೋಗ್ರಿ. ಇಷ್ಟು ಸೇರಿ ಒಮ್ಮೆ ಆಮೇಲೆ ಬರೆಯೋಕೆ ನಿಮ್ಗೆ ಡಿಫಿಕಲ್ಟ್ ಆಗ್ಬೋದು. ಒನ್ಸ್ ಕಾಲೇಜ್ ಸ್ಟಾರ್ಟ್ ಆಗ್ತಂದ್ರೆ ನಾವು ಕರೆಕ್ಷನ್ ಮಾಡ್ತೀನಿ ಅದನ್ನು ನಿಮ್ಮ ಕಡೆ ಬುಕ್ಸ್ ಇಸ್ಕೊಂಡು. ಸೊ ಅದಕ್ಕೆ ಸ್ಲೋಲಿ ಈಗಿಂದನೇ ಬರ್ಕೊಂತ ಹೋದ್ರೆ ಚಲೋ. ಸೊ ಈಗ ಇವತ್ತಿನ ಟಾಪಿಕ್ ಕಡೆ ಬರೋಣ. ಸೊ ಇವತ್ತಿನ ಟಾಪಿಕ್, ಫಸ್ಟ್ ಟಾಪಿಕ್, ವಿಲ್ ಬಿ ಡಿಸ್ಕಸಿಂಗ್ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಲೈಕ್ ಲಾಸ್ಟ್ ವಿಡಿಯೋದೊಳಗೆ ನಾವು ಮಾಡಿದ್ವಲ್ಲ ಅದೇ ಟೈಪ್ ಇಲ್ಲಿ ನಾನು ಆ ಟೆಕ್ಸ್ಟ್ ಬುಕ್ಕದ್ದು ಪೇಜನ್ನು ಇಲ್ಲೇ ಸ್ಕ್ರೀನ್ನೊಳಗೆ ಡಿಸ್ಪ್ಲೇ ಮಾಡಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ. ಸೊ ವಾಟ್ ಯು ಮೀನ್ ಬೈ ಸ್ಕೋಪ್ ಆಫ್ ಫಿಸಿಕ್ಸ್? ಫಸ್ಟಿಗೆ ಸ್ಕೋಪ್ ಅಂದ್ರೇನು? ಸ್ಕೋಪ್ ಅಂದ ತಕ್ಷಣ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸಿಗೆ ಅದು ಕನ್ನಡ ಮೀಡಿಯಮ್ ಆಗಿರಲಿ ಇಂಗ್ಲೀಷ್ ಮೀಡಿಯಮ್ ಆಗಿರಲಿ, ಸ್ಕೋಪ್ ಅಂದ ತಕ್ಷಣ
ಸಪೋರ್ಟ್ ಮಾಡೋದು ಅಂತ ಮೀನಿಂಗ್ ಬರ್ತೈತಿ. ಪರ್ಟಿಕ್ಯುಲರ್ಲಿ ನೀವು ಹೈಸ್ಕೂಲ್ ಮುಗಿಸಿ ಬಂದಿರ್ತೀರಲ್ಲ, ಅಲ್ಲೇ ಸ್ಪೋರ್ಟ್ಸ್ ಇರ್ತಾವೆ ನೋಡ್ರಿ, ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಇರ್ತಾವಲ್ಲ, ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್. ನಿಮ್ಮ ಸ್ಕೂಲ್ನವ್ರದ್ದು ಯಾವುದೋ ಒಂದು ಟೀಮ್, ವಾಲಿಬಾಲು, ಫುಟ್ಬಾಲು, ಬಾಸ್ಕೆಟ್ಬಾಲು, ಥ್ರೋಬಾಲು ಅಥವಾ ಯಾವುದೋ ಅಥ್ಲೆಟಿಕ್ಸು ಒಂದು ಪರ್ಟಿಕ್ಯುಲರ್ ಸ್ಕೂಲ್ನೊಳಗೆ ಹೋಗಿ ಎಲ್ಲೋ ಆಟ ಆಡಕತ್ತಾರಂದ್ರೆ ನೀವು ಅಲ್ಲಿ ಮಾತಾಡ್ತಿರ್ತೀರಿ ಫ್ರೆಂಡ್ಸ್ನೊಳಗೆ, ಇವತ್ತು ಸ್ಕೂಲ್ನೊಳಗೆ ಪರ್ಮಿಷನ್ ತೊಗೊಂಡು ಹೋಗಿ ಸ್ಕೋಪ್ ಕೊಡೋಕೆ ಹೋಗಂಬಲ್ಲಿ ನನ್ನ ಟೀಮಿಗೆ ಅಂಥೇಳಿ. ಅಂದ್ರೆ ಸಪೋರ್ಟ್ ಮಾಡೋಕ್ಕೆ ಹೋಗೋಣ, ಚಿಯರ್ ಮಾಡೋಕ್ಕೆ ಹೋಗೋಣ, ಅವ್ರಿಗೆ ಹುರಿದೊಂಬಿಸಕ್ಕೆ ಹೋಗೋಣ. ಆ ಒಂದು ಕಾಂಟೆಕ್ಸ್ನೊಳಗೆ ಸ್ಕೋಪ್ ಅನ್ನೋ ವರ್ಡನ್ನ ನಾವು ಯೂಸ್ ಮಾಡ್ತಿರ್ತೀವಿ. ಬಟ್ ಫಿಸಿಕ್ಸ್ನೊಳಗೆ ಈಗೇನು ನಾವು ಟಾಪಿಕ್ ಡಿಸ್ಕಸ್ ಮಾಡೋಕೆ ಹೊಂಟಿವಲ್ಲ, ಸ್ಕೋಪ್ ಆಫ್ ಫಿಸಿಕ್ಸ್ ಅಂದರೆ ಇಲ್ಲೇ ಸ್ಕೋಪ್ ಅಂದರೆ ನಾಟ್ ಸಪೋರ್ಟ್, ಇಲ್ಲಿ ಸಪೋರ್ಟ್ ಅಂತಲ್ಲ, ಸ್ಕೋಪ್ ಅಂದರೆ ಇಲ್ಲೇ ರೇಂಜ್. ಫಿಸಿಕ್ಸ್ದು ರೇಂಜ್ ಏನು ಅಂತ ಅರ್ಥ. ರೇಂಜ್ ಅಂದ್ರೆ ಏನು ಹಂಗಾರೆ? ಈಗ ಲೈಕ್ ನೋಡ್ರಿ, ನಿಮ್ದು 10th ರಿಸಲ್ಟ್ಸ್ ಬಂದಲ್ಲ, 10th ರಿಸಲ್ಟ್ಸ್ನೊಳಗೆ ನಿಮಗೆ ಎಲ್ಲ ಸ್ಟೂಡೆಂಟ್ಸಿಗೂ ಸೇಮ್ ಮಾರ್ಕ್ಸ್ ಬಿದ್ದಿರ್ತವೆ, ಬೇರೆ ಬೇರೆ ಸ್ಟೂಡೆಂಟ್ಸಿಗೆ ಬೇರೆ ಬೇರೆ ಮಾರ್ಕ್ಸ್ ಬಿಡ್ತಾವೆ, ಬೇರೆ ಬೇರೆ ಬಿಡ್ತಾವೆ ಇಲ್ರಿ. ಸೊ ಈಗ ಅಲ್ಲಿ ಒಂದು ರೇಂಜ್ ಇರ್ತೈತಿ. ಸ್ಟಾರ್ಟಿಂಗ್ ಫ್ರಮ್ ಪಾಸ್ ಆದಂಥ ವಿದ್ಯಾರ್ಥಿಗಳನ್ನು ಅಷ್ಟೇ ನಾವು ಕನ್ಸಿಡರ್ ಮಾಡಿದರೆ, ಇಫ್ ವಿ ಕನ್ಸಿಡರ್ ಸ್ಟೂಡೆಂಟ್ಸ್, ಓಕೆ, ಓನ್ಲಿ ಸ್ಟೂಡೆಂಟ್ಸ್ those who have passed the exam, it will start somewhere around 35, scoring 35 ರೇಂಜ್ನಿಂದ ಹಿಡಿದು 35ದಿಂದ ಹಿಡಿದು 100 ತನಕ. ಸೊ ಇದಕ್ಕೆ ನಾವು ರೇಂಜ್ ಅಂತೀವಿ. ಇಲ್ಲಿಂದ ಇಲ್ಲಿ ತನಕ ಇದಕ್ಕೆ ರೇಂಜ್ ಅಂತ ಕರೀತಾರೆ. ಸೊ ಫಿಸಿಕ್ಸ್ದು ರೇಂಜ್ ಏನು ಅಂತ ಕೇಳಿದರೆ, ಫಿಸಿಕ್ಸ್ ಎಲ್ಲಿಂದ ಎಲ್ಲಿ ತನಕ ಐತಿ? ಇಟ್ಸ್ ನಾಟ್ ಲೈಕ್ ಫಿಸಿಕ್ಸ್ ಗದಗ್ನಿಂದ ಬೆಂಗಳೂರು ತನಕ ಐತಿ, ಹಂಗಲ್ಲ. ಫಿಸಿಕ್ಸ್ ಎಲ್ಲಿಂದ ಎಲ್ಲಿ ತನಕ ಐತಿ, ವಾಟ್ ಈಸ್ ದ ರೇಂಜ್ ಆಫ್ ಫಿಸಿಕ್ಸ್ ಅಂದ ತಕ್ಷಣ ಆನ್ಸರ್ ಅದಕ್ಕೆ ಹೇಳ್ತಾರೆ, ವಾಟ್ ಈಸ್ ದ ಸ್ಕೋಪ್ ಆಫ್ ಫಿಸಿಕ್ಸ್ ಅಂತ ಹೇಳಿ ಡಿಸ್ಕಸ್ ಮಾಡ್ತೀವಿ ನಾವೀಗ. ಫಿಸಿಕ್ಸಿಂದ ರೇಂಜ್ ಏನು? ಈಗ ಲೈಕ್ ನಿಮ್ಗೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸಿರ್ತಾರೆ ನೋಡ್ರಿ, ಹೆಮೋಗ್ಲೋಬಿನ್ ಟೆಸ್ಟ್ ಮಾಡಿಸಿರ್ತಾರೆ. ಯಾರೋ ಒಬ್ರಿಗೆ ಆರಾಮಿಲ್ಲ ಅಂದರೆ, ಅಟ್ಲೀಸ್ಟ್ ನಿಮ್ಮದು ಟೆಸ್ಟ್ ಮಾಡಿಲ್ಲ ಹೆಮೋಗ್ಲೋಬಿನ್ ಅಂದರೆ ಕೇಳಿರ್ತೀರಿ ನಿಮ್ಮ ಸುತ್ತಮುತ್ತಲ ಯಾರು. ಅಲ್ಲೊಂದು ರೇಂಜ್ ಇರ್ತೈತೆ, ಸ್ಟಾರ್ಟಿಂಗ್ ಫ್ರಮ್ 10 to 14. ಇಟ್ ಡಿಪೆಂಡ್ಸ್ ಯಾವ ಸೆಂಟರ್ನೊಳಗೆ ನೀವು ಟೆಸ್ಟ್ ಮಾಡಿಸಿರಿ, ಅವ್ರು ಯಾವ ಮೆಥಡ್ನೊಳಗೆ ಟೆಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ರೇಂಜ್ ಚೇಂಜ್ ಆಗ್ತೈತಿ. ಆ್ಯಂಡ್ ವಿಮೆನ್ನಿಗೆ ಅದು ಮತ್ತೆ ಚೇಂಜ್ ಆಗ್ತೈತಿ. ಹೆಮೋಗ್ಲೋಬಿನ್ ಅಂತ ಹೇಳಾಕತ್ತೀನಿ ನಾ, ಹಂಗೆ ಒಂದು ಎಕ್ಸಾಂಪಲ್ ಹೇಳಾಕತ್ತೀನಿ. ಸೊ 10 to 14, ದಿಸ್ ಈಸ್ ರೇಂಜ್ ಆಫ್ ಹೆಮೋಗ್ಲೋಬಿನ್. ನಾರ್ಮಲ್ ಹೆಮೋಗ್ಲೋಬಿನ್ ರೇಂಜ್ ಈಸ್ ಫ್ರಮ್ ಹಿಯರ್ ಟು ಹಿಯರ್, ಇಲ್ಲಿಂದ ಇಲ್ಲಿ ತನಕ. ಸೊ ಹಂಗಾರೆ ಫಿಸಿಕ್ಸ್ ಎಲ್ಲಿಂದ ಎಲ್ಲಿ ತನಕ ಐತಿ, ವಾಟ್ ಈಸ್ ರೇಂಜ್ ಆಫ್ ಫಿಸಿಕ್ಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಇದಕ್ಕೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿ ಟೆಕ್ಸ್ಟ್ ಬುಕ್ ಪೇಜ್ ನೋಡೋಣಂತ, ಅದಕ್ಕೆ ನಾ ಹಂಗೆ ಹೇಳ್ತೀನಿ. ಆನ್ಸರ್ ಏನಂದ್ರೆ, ವಾಟ್ ಈಸ್ ಸ್ಕೋಪ್ ಆಫ್ ಫಿಸಿಕ್ಸ್ ಅಂತ ಯಾರು ನಿಮಗೆ ಕೇಳಿದ್ರೆ, ಆನ್ಸರ್ ಈಸ್ ಫಿಸಿಕ್ಸ್ ಹ್ಯಾಸ್ ವಾಸ್ಟ್ ಸ್ಕೋಪ್, ಫಿಸಿಕ್ಸ್ ಹ್ಯಾಸ್ ಬ್ರಾಡ್ ಸ್ಕೋಪ್. ಭಾಳ ದೊಡ್ಡದೈತಿ ಸ್ಕೋಪು, ದೊಡ್ಡದೈತಿ ರೇಂಜ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಫಿಸಿಕ್ಸ್ನೊಳಗೆ ನಾವು ಅತ್ಯಂತ ಸಣ್ಣದಾದಂತಹ ವೆರಿ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಇರುವಂಥ ಎಲೆಕ್ಟ್ರಾನ್ಸ್ನಿಂದ ಹಿಡಿದು ಆ್ಯಂಡ್ ಇವನ್ ಸ್ಮಾಲ್ ಅದರ್ ದ್ಯಾನ್, ಓಕೆ, ಅದಕ್ಕಿಂತ ಇನ್ನೂ ಸ್ಮಾಲ್ ಪಾರ್ಟಿಕಲ್ಸ್ನಿಂದನೂ ಸ್ಟಾರ್ಟ್ ಮಾಡಿ ನಾವು ಗ್ಯಾಲಾಕ್ಸೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಪ್ಲಾನೆಟ್ಸ್, ಸೋಲಾರ್ ಸಿಸ್ಟಮ್, ಗ್ಯಾಲಾಕ್ಸೀಸ್, ಎಂಟೈರ್ ಯೂನಿವರ್ಸ್. ಎಲೆಕ್ಟ್ರಾನ್ ಅಂದ ತಕ್ಷಣ ಭಯಂಕರ ಸಣ್ಣದು, ಯೂನಿವರ್ಸ್ ಅಂದ ತಕ್ಷಣ ಎಂಟೈರ್ ಯೂನಿವರ್ಸ್ ಅಂದರೆ ಭಯಂಕರ ಅನ್ಇಮ್ಯಾಜಿನೇಬಲಿ ಬಿಗ್ ಯೂನಿವರ್ಸ್, ಅನ್ಇಮ್ಯಾಜಿನೇಬಲಿ ಸ್ಮಾಲ್ ಎಲೆಕ್ಟ್ರಾನ್. ಸೊ ಸಣ್ಣ ಪಾರ್ಟಿಕಲ್ಸ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ ದೊಡ್ಡ ಪಾರ್ಟಿಕಲ್ಸ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ. ಸೊ ಅದಕ್ಕೆ ಫಿಸಿಕ್ಸ್ ಹ್ಯಾಸ್ ಬ್ರಾಡ್ ಸ್ಕೋಪ್, ಫಿಸಿಕ್ಸಿನ ರೇಂಜು ದೊಡ್ಡದಾಗಿದೆ ಅಂತ ಹೇಳ್ತಾರೆ. ಇದನ್ನು ಟೆಕ್ನಿಕಲ್ ಟರ್ಮ್ಸ್ನೊಳಗೆ ಫಿಸಿಕ್ಸ್ನೊಳಗೆ ಹೆಂಗೆ ಹೇಳ್ತಾರೆ ಅಂದರೆ, ನಾವು ಫಿಸಿಕ್ಸ್ನೊಳಗೆ ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ, ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ. ಇಲ್ಲೇ ಎರಡು ಶಬ್ದಗಳದಾವೆ. ಮ್ಯಾಕ್ರೋಸ್ಕೋಪಿಕ್, MACRO ಈಸ್ ಮ್ಯಾಕ್ರೋ, ಆ್ಯಂಡ್ ವೆರಿ ಸ್ಮಾಲ್ ಮೈಕ್ರೋ. ಮ್ಯಾಕ್ರೋಸ್ಕೋಪಿಕ್ ಅಂದರೆ ದೊಡ್ಡ ಆಬ್ಜೆಕ್ಟ್ಸ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ ನಾವು, ಅತ್ಯಂತ ಸಣ್ಣ ಪಾರ್ಟಿಕಲ್ಸ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ. ಸೊ ಈ ರೀತಿ ಸ್ಕೋಪ್ ಆಫ್ ಫಿಸಿಕ್ಸ್ ದೊಡ್ಡದೈತಿ. ಆಮೇಲೆ ಇನ್ನೊಂದು ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಫಿಸಿಕ್ಸ್ನೊಳಗೆ ಸಣ್ಣ ಲೆಂತ್ನಿಂದ ಹಿಡಿದು ದೊಡ್ಡ ಲೆಂತ್ ತನಕನೂ ನಾವು ಮೆಜರ್ ಮಾಡ್ತೀವಿ, ಲೆಂತ್. ಆಮೇಲೆ ಸಣ್ಣ ಮಾಸ್ನಿಂದ ಹಿಡಿದು ದೊಡ್ಡ ಮಾಸ್ ತನಕ, ಸಣ್ಣ ಟೈಮ್ನಿಂದ ಹಿಡಿದು ದೊಡ್ಡ ಟೈಮ್ ತನಕ. ಅಂದರೆ ಬೇರೆ ಬೇರೆ ನಾವು ರೀತಿ ಡಿಫ್ರೆಂಟ್ ವೇಸ್ನೊಳಗೆ ನೋಡ್ಕೊತ ಬಂದರೂ ಫಿಸಿಕ್ಸ್ದು ರೇಂಜ್ ದೊಡ್ಡದೈತಿ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ರೀತಿ ಹೇಳ್ಬೋದು, ಟೆಕ್ಸ್ಟ್ ಬುಕ್ನೊಳಗೆ ಇದನ್ನು ಮೆನ್ಷನ್ ಮಾಡಿಲ್ಲ,
ಇನ್ನೊಂದು ರೀತಿ ಹೇಳ್ಬೋದು ನಾವು, ಫಿಸಿಕ್ಸ್ದು ರೇಂಜ್ ದೊಡ್ಡದು ಅಂತ ಹೇಳಕ್ಕೆ ಭಾಳಷ್ಟು ಸಬ್ ಬ್ರಾಂಚ್ ಬರ್ತಾವೆ ಇಲ್ಲಿ. ಸಬ್ ಬ್ರಾಂಚಸ್ ಅಂದ್ರೇನು, ಈಗ ಲೈಕ್ ನೋಡ್ರಿ, ಸೈನ್ಸ್ ಅದರೊಳಗೆ ನಾವು 3 ಬ್ರಾಂಚ್ ಮಾಡ್ಬೋದು: ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಮತ್ತು ಫಿಸಿಕ್ಸ್ನೊಳಗೆ ಬ್ರಾಂಚಸ್ ಮಾಡ್ಕೊತ ಹೋಗ್ಬೋದು. ವಿ ಕ್ಯಾನ್ ಕ್ಲಾಸಿಫೈ, ವಿಂಗಡಣೆ ಮಾಡ್ಬೋದು ನಾವು. ಮತ್ತು ಭೌತಶಾಸ್ತ್ರದಲ್ಲಿ ಮತ್ತು ವಿಂಗಡಣೆ ಅವುಗಳ ಮತ್ತು ಬ್ರಾಂಚಸ್ ಮಾಡ್ಕೊತ ಹೋಗ್ಬೋದು ನಾವು ಫಿಸಿಕ್ಸ್ನೊಳಗೆ. ಮೆಕ್ಯಾನಿಕ್ಸ್ ಅಂತ ಒಂದು ಬ್ರಾಂಚ್ ಬರ್ತೈತಿ, ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಒಂದು ಬ್ರಾಂಚ್ ಬರುತ್ತೆ. ಓಕೆ, ದೆನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂದ ತಕ್ಷಣ ಮತ್ತು ಎಲೆಕ್ಟ್ರೋಡೈನಮಿಕ್ಸ್ ಅಂತ ಒಂದು ಬ್ರಾಂಚ್ ಬರ್ತೈತಿ. ಲೈಕ್ PUC ಫಸ್ಟ್ ಇಯರ್ನೊಳಗೆ ಬಂದರೆ ನಾವು ನಿಮ್ಮದು ಸಿಲೆಬಸ್ನೊಳಗೆ ಥರ್ಮೋಡೈನಮಿಕ್ಸ್ ಅಂತ ಒಂದು ಬ್ರಾಂಚ್ ಬರ್ತೈತಿ. ಆ್ಯಂಡ್ ಆಪ್ಟಿಕ್ಸ್ ಅಂತ ಒಂದು ಬ್ರಾಂಚ್ ಬರುತ್ತೆ ಸೆಕೆಂಡ್ ಇಯರ್ನೊಳಗೆ ನಾವು ಹೋದರೆ. ಸೊ ಲೈಕ್ ನಾವು ಹಂಗೆ ಲಿಸ್ಟ್ ಮಾಡ್ಕೊತ ಹೋದರೆ ದೇರ್ ಆರ್ ಮೆನಿ ಬ್ರಾಂಚಸ್ ಇನ್ ಫಿಸಿಕ್ಸ್: ಕ್ವಾಂಟಮ್ ಫಿಸಿಕ್ಸ್, ಕ್ಲಾಸಿಕಲ್ ಫಿಸಿಕ್ಸ್, ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಸೊ ದೇರ್ ಆರ್ ಹೆಲ್ ಲಾಟ್ ಆಫ್ ಬ್ರಾಂಚಸ್. ಫಿಸಿಕ್ಸ್ನೊಳಗೆ ಭಾಳಷ್ಟು ಬ್ರಾಂಚಸ್ ಬರ್ತಾವೆ ಅಂತ ಹೇಳಿ ಫಿಸಿಕ್ಸ್ ಹ್ಯಾಸ್ ವಾಸ್ಟ್ ಸ್ಕೋಪ್, ವಾಸ್ಟ್ ರೇಂಜ್ ಅಂತ ಹೇಳ್ತಾರೆ. ನೋಡ್ರಿ, ನಾ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ, ದ ಟಾಪಿಕ್ ದ್ಯಾಟ್ ವಿ ಆರ್ ಲರ್ನಿಂಗ್ ಹಿಯರ್ ರೈಟ್ ನೌ ಈಸ್, ಜಸ್ಟ್ ಎ ಮಿನಿಟ್, ಅದು ಪೇಜ್ನಲ್ಲಿ ಡಿಸ್ಪ್ಲೇ ಮಾಡಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರೈಟ್ ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸ್ಕೋಪ್ ಆಫ್ ಫಿಸಿಕ್ಸ್. ದ ವರ್ಡ್ ಸ್ಕೋಪ್ ಮೀನ್ಸ್ ರೇಂಜ್. ಸೊ ಇದಕ್ಕೆ ಆನ್ಸರ್ ಏನಂದರೆ, ಫಿಸಿಕ್ಸ್ ಹ್ಯಾಸ್ ವಾಸ್ಟ್ ರೇಂಜ್, ದೊಡ್ಡ ರೇಂಜ್ ಐತಿ ಫಿಸಿಕ್ಸಿಗೆ. ಯಾಕೆ ಅಂತ ಕೇಳಿದರೆ, ಮ್ಯಾಕ್ರೋಸ್ಕೋಪಿಕ್ಕು ಡಿಸ್ಕಸ್ ಮಾಡ್ತೀವಿ ಆಬ್ಜೆಕ್ಟ್ಸ್ ಬಗ್ಗೆ, ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ. ಸಣ್ಣ ಲೆಂತು ಮೆಜರ್ ಮಾಡ್ತೀವಿ, ದೊಡ್ಡ ಲೆಂತು ಮೆಜರ್ ಮಾಡ್ತೀವಿ. ಸಣ್ಣ ಮಾಸ್ ಮೆಜರ್ ಮಾಡ್ತೀವಿ, ದೊಡ್ಡ ಮಾಸು ಮೆಜರ್ ಮಾಡ್ತೀವಿ. ಆಮೇಲೆ ಫಿಸಿಕ್ಸ್ನೊಳಗೆ ಭಾಳಷ್ಟು ಬೇರೆ ಟೈಪ್ ಬ್ರಾಂಚಸ್ ಬರ್ತಾವೆ. ನಾವಿಲ್ಲ ಹೀಟ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ, ಲೈಟ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ, ಕರೆಂಟ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ, ಆಟಮ್ ಒಳಗೆ ಹೊಕ್ಕೂ ಸ್ಟಡಿ ಮಾಡ್ತೀವಿ, ಎಂಟೈರ್ ಸೋಲಾರ್ ಸಿಸ್ಟಮ್, ಗ್ಯಾಲಕ್ಸಿ, ಯೂನಿವರ್ಸ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ. ಆಪ್ಟಿಕ್ಸು ಅನ್ನೋದೊಂದು ಬ್ರಾಂಚು, ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋದೊಂದು ಬ್ರಾಂಚು. ಸೊ ಲೈಕ್ ವೈಸ್ ಕ್ವಾಂಟಮ್ ಫಿಸಿಕ್ಸ್. ಸೊ ಭಾಳಷ್ಟು ವೆರೈಟಿ ಆಫ್ ಬ್ರಾಂಚಸ್ ಬರೋದ್ರಿಂದ ಒಟ್ಟು ಇಲ್ಲಿ ಎಲ್ಲ ಪಾಯಿಂಟ್ನೊಳಗೂ ಅವ್ರು ಏನು ಹೇಳ್ತಾರೆ, ಫಿಸಿಕ್ಸ್ದ ರೇಂಜ್ ದೊಡ್ಡದೈತ್ರಿ, ಫಿಸಿಕ್ಸ್ದ ರೇಂಜ್ ದೊಡ್ಡದೈತ್ರಿ, ಹಂಗೆ ಮಾಡ್ತೀವಿ ರೀ, ಹಿಂಗೂ ಮಾಡ್ತೀವಿ ರೀ, ಹಂಗೂ ಮಾಡ್ತೀವಿ ರೀ, ಹಿಂಗೂ ಮಾಡ್ತೀವಿ ರೀ, ಹಿಂಗೆ ಹೇಳ್ಕೋ ಅಂತ ಹೋಗ್ತಾರೆ. ಸೊ ಇದು ಟಾಪಿಕ್ ಏನು, ಸ್ಕೋಪ್ ಆಫ್ ಫಿಸಿಕ್ಸ್. ದೊಡ್ಡ ರೇಂಜ್, ಸ್ಕೋಪ್ ಅಂದರೆ ರೇಂಜ್ ದೊಡ್ಡದೈತೆ. ರೇಂಜ್ ದೊಡ್ಡದು ಯಾಕೆ ಐತಿ ಅಂತ ಅನ್ನೋಕ್ಕೆ 1-2-3 ಪಾಯಿಂಟ್ ಬರ್ತಾವೆ. ಸೊ ಇದು ಸ್ಕೋಪ್ ಆಫ್ ಫಿಸಿಕ್ಸ್ ಬಗ್ಗೆ. ಟೆಕ್ಸ್ಟ್ ಬುಕ್ನೊಳಗೆ ಏನೈತಿ ನೋಡೋಣ ಅಂತ ನೆಕ್ಸ್ಟ್. ಅದಾದಮೇಲೆ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ಒಂದು ಟಾಪಿಕ್ ಬರ್ತದೆ. ಅಂದರೆ ವೈ ಫಿಸಿಕ್ಸ್ ಈಸ್ ಎಕ್ಸೈಟಿಂಗ್ ಅಂತ. ಫಿಸಿಕ್ಸ್ ಯಾಕೆ ಎಕ್ಸೈಟಿಂಗ್ ಐತಿ ಅಂತಂದರೆ, ನನಗೆ ಯಾಕೆ ಎಕ್ಸೈಟಿಂಗ್ ಫಿಸಿಕ್ಸ್ ಐತಿ ಅಥವಾ ನಿಮಗೆ ಯಾಕೆ ಫಿಸಿಕ್ಸ್ ಎಕ್ಸೈಟಿಂಗ್ ಐತಿ ಅನ್ನೋದಲ್ಲ. ಜನರಲಿ ಯಾರು ಫಿಸಿಕ್ಸ್ನ ಡೀಟೇಲಾಗಿ ಸ್ಟಡಿ ಮಾಡ್ತಾರಲ್ಲ, ಪರ್ಟಿಕ್ಯುಲರ್ಲಿ ಸೈಂಟಿಸ್ಟ್ಸ್ ಕಡೆ ನಾವು ಹೋದರೆ, ಫಿಸಿಸಿಸ್ಟ್ ಅಥವಾ ಫಿಸಿಕ್ಸ್ ಮೇಲೆ ವರ್ಕ್ ಮಾಡೋರಿಗೆ ಯಾಕೆ ಫಿಸಿಕ್ಸ್ ಇಂಟ್ರೆಸ್ಟಿಂಗ್ ಐತಿ, ಎಕ್ಸೈಟಿಂಗ್ ಐತಿ ಅಂತ ಅನ್ನೋದನ್ನು ಕಲಿಬೇಕಂತ ನಾವೀಗ ಆ ಟಾಪಿಕ್ನೊಳಗೆ. ವಿ ಲರ್ನ್ ಅಬೌಟ್ ವೈ ಫಿಸಿಕ್ಸ್ ಇಸ್ ಎಕ್ಸೈಟಿಂಗ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂತ ಹೋಗೋಣಂತ ಒಂದಿಷ್ಟು ಪಾಯಿಂಟ್ಸ್ ಬರ್ತಾವೆ. ನೋಡ್ರಿ, ಅಲ್ಲಿಗೆ ಬಂದಾಗ ಹೇಳ್ತೀನಂತೆ, ಜಸ್ಟ್ ಅ ಮಿನಿಟ್. ಸೊ ಹಂಗಾರೆ ಫಸ್ಟಿಗೆ ನಾವು ಸ್ಕೋಪ್ ಆಫ್ ಫಿಸಿಕ್ಸ್, ಬಿಫೋರ್ ವಿ ಕ್ಯಾನ್ ಜಂಪ್ ಇನ್ ಟು ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್, ಟೆಕ್ಸ್ಟ್ ಬುಕ್ನೊಳಗೆ ಸ್ಕೋಪ್ ಆಫ್ ಫಿಸಿಕ್ಸ್ ಬಗ್ಗೆ ಏನು ಕೊಟ್ಟಾರ ಅಂತ ಅನ್ನೋದನ್ನು 1 ಸೆಕೆಂಡ್ ನೋಡಿ, ಅದಾದಮೇಲೆ ಅದನ್ನು ಮುಗಿಸ್ಕೊಂಡು ದೆನ್ ವಿಲ್ ಮೂವ್ ಆನ್ ಟು, ಜಸ್ಟ್ ಅ ಮಿನಿಟ್, ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಓಕೆ, ಸೊ ಈಗ ಸ್ಕೋಪ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ವಾಟ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್ ನೋಡೋಣ. ಸ್ಕೋಪ್ ಆಫ್ ಫಿಸಿಕ್ಸ್ ಇಸ್ ಟ್ರೂಲಿ ವಾಸ್ಟ್. ಅಂದರೆ ದೊಡ್ಡದೈತಿ. ನಾನು ಆಗಲಿಂದ ಹೇಳಾಕತ್ತೀನಲ್ಲ, ಸ್ಕೋಪ್ ಅಂದರೆ ಏನಿಲ್ಲ, ರೇಂಜ್ ದೊಡ್ಡದೈತಿ. ವಿ ಕ್ಯಾನ್ ಗೆಟ್ ಸಮ್ ಐಡಿಯಾ ಆಫ್ ದ ಸ್ಕೋಪ್ ಆಫ್ ಫಿಸಿಕ್ಸ್ ಬೈ ಲುಕಿಂಗ್ ಆಟ್ 2 ಡೊಮೇನ್ಸ್ ಆಫ್ ಇಂಟ್ರೆಸ್ಟ್. ಸೊ ಡೊಮೇನ್ ಅಂದ್ರೆ ಏನಂತ ಹೇಳಿ ಈಗ ಮತ್ತೆ ಇನ್ನೊಂದು ಸರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಓಕೆ, ನಾವಿಲ್ಲೇ ಫೋಕಸ್ ಮಾಡ್ತೀವಿ ಅಂತ ಹೇಳ್ತೀವಿ. 2 ವಿಷಯಗಳ ಮೇಲೆ ಫೋಕಸ್ ಮಾಡ್ತೀವಿ. ಒಂದು ಮ್ಯಾಕ್ರೋಸ್ಕೋಪಿಕ್, ಇನ್ನೊಂದು ಮೈಕ್ರೋಸ್ಕೋಪಿಕ್. ಸೊ ನಾನು ಆಗಲೇ ಹೇಳಿದ್ನಲ್ಲ, ಮ್ಯಾಕ್ರೋಸ್ಕೋಪಿಕ್ ಅಂದ್ರೆ ವಿ ಫೋಕಸ್ ಆನ್ ಲಾರ್ಜ್ ಆಬ್ಜೆಕ್ಟ್ಸ್. ಲಾರ್ಜ್ ಆಬ್ಜೆಕ್ಟ್ಸ್ ಅಂದ್ರೆ ಹೆಂಗೆ ಗೊತ್ತಂದ್ರಿ, ಕಣ್ಣಿಗೆ ಕಾಣಿಸುವಂಥ ಆಬ್ಜೆಕ್ಟ್ಸಿಗೆ ನಾವು ಲಾರ್ಜ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಈಗ ಲೈಕ್ ಒಂದು ಬಸ್, ಓಕೆ, ಅ ಬಸ್ ಈಸ್ ಮೂವಿಂಗ್, ಅದರದ್ದು ವೆಲಾಸಿಟಿ, ಎಕ್ಸಿಲರೇಷನ್, ಡಿಸ್ಟೆನ್ಸ್ ಟ್ರಾವೆಲ್ಡ್, ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಅಂದರೆ that bus comes under macroscopic object. ಓಕೆ, ಬಸ್ ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟ್ನೊಳಗೆ ಬರ್ತೈತೆ.
ಇಫ್ ವಿ ಸ್ಟಡಿ ಅಬೌಟ್ ಇಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಕ್ಲಿಯಸ್, ಆಟಮ್, ಮಾಲಿಕ್ಯೂಲ್ಸ್, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ರೆ ದ್ಯಾಟ್ ಕಮ್ಸ್ ಅಂಡರ್ ಮೈಕ್ರೋಸ್ಕೋಪಿಕ್. ಸೊ ಹಂಗಾರೆ ಇಲ್ಲಿ ಅವರು ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರ, ಫಿಸಿಕ್ಸ್ನೊಳಗೆ ಮ್ಯಾಕ್ರೋಸ್ಕೋಪಿಕ್ ಅಷ್ಟೇ ಬರೋಂಗಿಲ್ಲ, ಮೈಕ್ರೋಸ್ಕೋಪಿಕ್ ಅಷ್ಟೇ ಬರೋಂಗಿಲ್ಲ, ಎರಡೂ ಬರ್ತಾವೆ. ಅದಕ್ಕೆ ರೇಂಜ್ ದೊಡ್ಡದೈತಿ ಅಂತ. ಸೊ ವಿ ಕ್ಯಾನ್ ಗೆಟ್ ಸಮ್ ಐಡಿಯಾ ಆಫ್ ದ ಸ್ಕೋಪ್ ಆಫ್ ಫಿಸಿಕ್ಸ್ ಬೈ ಲುಕಿಂಗ್ ಎಟ್ ಟೂ ಡೊಮೇನ್ಸ್ ಆಫ್ ಇಂಟ್ರೆಸ್ಟ್, ಮ್ಯಾಕ್ರೋಸ್ಕೋಪಿಕ್ ಆ್ಯಂಡ್ ಮೈಕ್ರೋಸ್ಕೋಪಿಕ್. ದ ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಇನ್ಕ್ಲೂಡ್ಸ್ ಫಿನಾಮಿನನ್ ಅಂದರೆ ಘಟನೆಗಳು ಆಟ್ ಎಲ್ಲೇ ಈ ಮ್ಯಾಕ್ರೋಸ್ಕೋಪಿಕ್ ಅಂದರೆ ಯಾವ್ಯಾವ ಬರ್ತಾವೆ, ಆಟ್ ದ ಲ್ಯಾಬೊರೇಟರಿ ಅಂದರೆ ನೀವು ಲ್ಯಾಬ್ನೊಳಗೆ ಏನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿರಲ್ಲ ಅದು ಇರಬಹುದು. ಟೆರೆಸ್ಟ್ರಿಯಲ್ ಅನ್ನುವಂಥ ಶಬ್ದ ಇಲ್ಲಿ ಏನು ಹೇಳ್ದೈತಿ ಅಂದರೆ ಅರ್ತ್ ಮೇಲೆ, ಟೆರೆಸ್ಟ್ರಿಯಲ್ ಅಂದರೆ ಅರ್ತ್ ಸರ್ಫೇಸ್, ಭೂಮಿಯ ಮೇಲ್ಮೈ, ಅರ್ತ್ ಸರ್ಫೇಸ್ ಅಂದ್ರೆ ನಾವು ಎಲ್ಲ ಅಡ್ಡಾಡ್ತೀವಲ್ಲ ನೆಲದ ಮೇಲೆ, ಅದ ಅರ್ತ್ ಸರ್ಫೇಸ್ ಟೆರೆಸ್ಟ್ರಿಯಲ್. ಸೊ ಅರ್ತ್ ಸರ್ಫೇಸ್ ಮೇಲೆ ಆಗುವಂಥವು ಅಂದ್ರೆ ಅದರ ಆಗಲೇ ಎಕ್ಸಾಂಪಲ್ ತೊಗೊಂಡಲ್ಲ, ಬಸ್ ಈಸ್ ಮೂವಿಂಗ್, ಅ ವೆಹಿಕಲ್ ಈಸ್ ಮೂವಿಂಗ್, ಓಕೆ, ವಿಂಡ್ ಈಸ್ ಬ್ಲೋಯಿಂಗ್, ಯಾವುದೋ ಒಂದು. ಸೊ ಕಣ್ಣಿಗೆ ಕಾಣಿಸುವಂಥ ದೊಡ್ಡ ದೊಡ್ಡ ಆಬ್ಜೆಕ್ಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಲ್ಲ, ಅದು ಮ್ಯಾಕ್ರೋಸ್ಕೋಪಿಕ್ನೊಳಗೆ ಬರುತ್ತೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ ಇನ್ನೊಂದು ಟೆರೆಸ್ಟ್ರಿಯಲ್, ಇನ್ನೊಂದು ಯಾವುದು ರೀ, ಆಸ್ಟ್ರೋನಾಮಿಕಲ್ ಸ್ಕೇಲ್ ಅಂದರೆ ನಾವು ಫಿಸಿಕ್ಸ್ನೊಳಗೆ ಸ್ಟಾರ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಬೇರೆ ಪ್ಲಾನೆಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಗ್ಯಾಲಾಕ್ಸೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ಈಗ ಒಂದು ಬಸ್ ಮ್ಯಾಕ್ರೋಸ್ಕೋಪಿಕ್ ಬರ್ತೈತೆ ಅಂದರೆ ಸ್ಟಾರ್ಸು, ಪ್ಲಾನೆಟ್ಸು ಮತ್ತು ಸೋಲಾರ್ ಸಿಸ್ಟಮು ಇವು ಮ್ಯಾಕ್ರೋಸ್ಕೋಪಿಕ್ ಬಿಡ್ತಾವೆ. ಮ್ಯಾಕ್ರೋಸ್ಕೋಪಿಕ್ ಅಂದರೆ ಏನಿಲ್ಲ, ದೊಡ್ಡ ಆಬ್ಜೆಕ್ಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ. ನೆಕ್ಸ್ಟ್, ದ ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಇನ್ಕ್ಲೂಡ್ಸ್ ದ ಫಿನಾಮಿನನ್ ಆಟ್ ದ ಲ್ಯಾಬೊರೇಟರಿ, ಟೆರೆಸ್ಟ್ರಿಯಲ್ ಆ್ಯಂಡ್ ಆಸ್ಟ್ರೋನಾಮಿಕಲ್ ಸ್ಕೇಲ್ಸ್. ಇದು ಒಂದು ಪಾಯಿಂಟ್ ಆತ ಮ್ಯಾಕ್ರೋಸ್ಕೋಪಿಕ್ ಬಗ್ಗೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ ಕ್ಲಾಸಿಕಲ್ ಫಿಸಿಕ್ಸ್ deals mainly with macroscopic phenomena and includes subject like mechanics, electrodynamics, optics and thermodynamics ಅಂತೇನ ಕೊಟ್ಟಾರೆ. ಏನಿದೆ ಕ್ಲಾಸಿಕಲ್ ಫಿಸಿಕ್ಸು, ಇಲ್ಲಿ ಅವರು ಆ್ಯಕ್ಚುಲಿ ಮ್ಯಾಕ್ರೋಸ್ಕೋಪಿಕ್, ನಿಮಗಿದಂತೂ ಅರ್ಥ ಆತ ಮೈಕ್ರೋಸ್ಕೋಪಿಕ್ ಅಂದ್ರೆ ಯಾಕೆ ಫಿಸಿಕ್ಸದ ರೇಂಜ್ ದೊಡ್ಡದೈತಿ ಅಂದರೆ ನಾವು ಮೈಕ್ರೋಸ್ಕೋಪಿಕ್ ಕಲಿತೀವಿ. ಆ ಮ್ಯಾಕ್ರೋಸ್ಕೋಪಿಕ್ ಜೋಡಿ ಅವ್ರು ಏನು ಹೇಳಕತ್ತಾರಂದ್ರೆ, ಈ ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ ಬಗ್ಗೆ ನಾವು ಎಲ್ಲಿ ಸ್ಟಡಿ ಮಾಡ್ತೀವಿ ಅಂದರೆ ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ಸ್ಟಡಿ ಮಾಡ್ತೀವಿ. ಇನ್ನೊಂದು ಇರುತ್ತೆ ನೋಡ್ರಿ ಇಲ್ಲಿ, ಜಸ್ಟ್ ಅ ಮಿನಿಟ್, ಇಲ್ಲಿ ನೋಡ್ರಿ, ಈ ಮೈಕ್ರೋಸ್ಕೋಪಿಕ್ ಬಗ್ಗೆ ಅವ್ರು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಅಲ್ಲಿ ಅವರು ಕ್ಲಾಸಿಕಲ್ ಫಿಸಿಕ್ಸ್ ಅನ್ನೋಂಗಿಲ್ಲ, ದೇ ಯೂಸ್ ಒನ್ ಮೋರ್ ವರ್ಡ್, ಇನ್ನೊಂದು ಶಬ್ದ ಯೂಸ್ ಮಾಡ್ತಾರೆ, ಕ್ವಾಂಟಮ್ ಫಿಸಿಕ್ಸ್ ಅಂತ. ಸೊ ಲೆಟ್ ಮೀ ಫಸ್ಟ್ ಟ್ರೈ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದಿಸ್. ನೋಡ್ರಿ, ಈಗ ಒಂದು ನಿಮಿಷ, ಇಲ್ಲೇ ಅವ್ರು ಏನು ಹೇಳಕತ್ತಾರಂದ್ರೆ ಫಿಸಿಕ್ಸ್ನೊಳಗೆ ಎರಡು ಟೈಪ್ ಬರ್ತಾವೆ. ಒಂದು ಕ್ಲಾಸಿಕಲ್, ಜಸ್ಟ್ ಅ ಮಿನಿಟ್, ನಾ ಇದು ಕ್ಯಾಮ್ರಾ ಆಫ್ ಮಾಡಿರ್ತೀನಿ ಮತ್ತು ವಾಪಸ್ ಆನ್ ಮಾಡ್ಕೊತೀನಿ ಅಂತಿಲ್ಲ, ಸ್ವಲ್ಪ ನಂಗೆ ಬರೆಯೋಕ್ಕೆ ಜಾಗ ಬೇಕು ಅದಕ್ಕೆ. ಸೊ ಒಂದು ಕ್ಲಾಸಿಕಲ್ ಫಿಸಿಕ್ಸ್, ಇನ್ನೊಂದು ಮಾಡರ್ನ್ ಫಿಸಿಕ್ಸ್ ಅನ್ಬೋದು ನಾವು, ಅಥವಾ ಕ್ವಾಂಟಮ್ ಫಿಸಿಕ್ಸ್ ಅಂತಲೂ ಕರೀತಾರೆ. ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ದಿಸ್ ಆ್ಯಸ್ ಮಾಡರ್ನ್ ಫಿಸಿಕ್ಸ್. ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರ, ಫಿಸಿಕ್ಸ್ನೊಳಗೆ ಎರಡು ಟೈಪ್ ಅದಾವೆ. ವಿ ಕ್ಯಾನ್ ಕ್ಲಾಸಿಫೈ ಫಿಸಿಕ್ಸ್ ಇಂಟು ಟೂ, ಕ್ಲಾಸಿಕಲ್ ಫಿಸಿಕ್ಸ್ ಆ್ಯಂಡ್ ಮಾಡರ್ನ್ ಫಿಸಿಕ್ಸ್. ಈ ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ಮತ್ತು ಬೇರೆ ಬೇರೆ ಬ್ರಾಂಚಸ್ ಬರ್ತಾವೆ. ಮಾಡರ್ನ್ ಫಿಸಿಕ್ಸ್ ಮತ್ತು ಕ್ವಾಂಟಮ್ ಫಿಸಿಕ್ಸ್ನೊಳಗೆ ಮತ್ತು ಬೇರೆ ಬೇರೆ ಬ್ರಾಂಚ್ ಬರ್ತಾವೆ ಮತ್ತು ಸಬ್ ಬ್ರಾಂಚಸ್ ಬರ್ತಾವೆ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡು ವಿ ಮೀನ್ ಬೈ ಕ್ಲಾಸಿಕಲ್ ಫಿಸಿಕ್ಸ್ ಆ್ಯಂಡ್ ಕ್ವಾಂಟಮ್ ಫಿಸಿಕ್ಸ್. ಈಗ ನೋಡ್ರಿ, ಕ್ವಾಂಟಮ್ ಫಿಸಿಕ್ಸ್ ಅಂದರೂ ಒಂದು, ಮಾಡರ್ನ್ ಫಿಸಿಕ್ಸ್ ಅಂದರೂ ಒಂದು. ಮಾಡರ್ನ್ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ, ಸಮಥಿಂಗ್ ವಿಚ್ ಈಸ್ ನ್ಯೂ, ಹೊಸದು. ಕ್ಲಾಸಿಕಲ್ ಅಂದರೆ ಯಾವ್ದು ಹೇಳ್ರಿ, ಸಮಥಿಂಗ್ ವಿಚ್ ಈಸ್ ಓಲ್ಡ್ ಅನ್ನೋಕ್ಕಿಂತ, ಈಗ ನೀವು ಇದನ್ನು ಕೇಳಿರ್ತೀರಿ ನೋಡ್ರಿ, ಕ್ಲಾಸಿಕಲ್ ಡ್ಯಾನ್ಸು, ಕ್ಲಾಸಿಕಲ್ ಮ್ಯೂಸಿಕ್ ಅಂತ. ಈಗ ಕ್ಲಾಸಿಕಲ್ ಡ್ಯಾನ್ಸ್ ಅಂದ ತಕ್ಷಣ ಫಸ್ಟಿಗೆ ನಮ್ಮ ತಲೆಗೆ ಏನು ಬರ್ತೈತೆ ಹೇಳ್ರಿ, ಭರತನಾಟ್ಯಂ. ಸೊ ಇಲ್ಲೇ ಒಂದು ವಿಷಯ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು, ಒಂದು ನಿಮಿಷ. ಈಗ ನೋಡ್ರಿ, ಇಂಡಿಯಾದೊಳಗೆ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಭರತನಾಟ್ಯ, ಮಾಡರ್ನ್ ಡ್ಯಾನ್ಸ್ ಅಂದ್ರೆ ನೀವು ತೊಗೊಂಡ್ರೆ ಹಿಪ್ ಹಾಪ್ ಅಂತೇನು ಒಂದು ಟೈಪ್ ಆಫ್ ಡ್ಯಾನ್ಸ್ ಬರ್ತೈತಲ್ಲ,
ಸೊ ದ್ಯಾಟ್ ಈಸ್ ಮಾಡರ್ನ್. ನೀವು ಅಮೇರಿಕಾಕ್ಕೆ ಹೋದ್ರಿ ಅಂತಿಕೋರಿ, ಯುರೋಪ್ ಕಡೆ ಹೋದ್ರಿ, ಓಕೆ, ವೆಸ್ಟರ್ನ್ ಕಂಟ್ರೀಸ್ ಕಡೆ ಹೋದ್ರಿ, ಅವರಿಗೆ ಹಿಪ್ ಹಾಪ್ ಬಿಕಮ್ಸ್ ಕ್ಲಾಸಿಕಲ್ ಡ್ಯಾನ್ಸರ್, ಭರತನಾಟ್ಯ ಬಿಕಮ್ಸ್ ಮಾಡರ್ನ್. ಸೊ ಇಲ್ಲೇ ಕ್ಲಾಸಿಕಲ್ ಡಸ್ ನಾಟ್ ಮೀನ್ ಓಲ್ಡ್ ಅಂತಲ್ಲ. ಕ್ಲಾಸಿಕಲ್ ಅಂದರೆ ಈಗ ಭಾರತದೊಳಗೆ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಯಾವುದು ಅಂದರೆ ಫಸ್ಟ್ ಟೈಮ್ ಡ್ಯಾನ್ಸ್ ಎಕ್ಸ್ಪ್ಲೋರ್ ಆದಾಗ, ಒಂದನೆಯ ಸರ್ತಿ ಫಸ್ಟ್ ಟೈಮ್ ಡ್ಯಾನ್ಸ್ ಒಂದು ದೇಶದೊಳಗೆ ಸ್ಟಾರ್ಟ್ ಆದಾಗ ಅದು ಯಾವ ಫಾರ್ಮ್ನೊಳಗೆ ಯಾವ ರೂಪದೊಳಗೆ ಅದು ಸ್ಟಾರ್ಟ್ ಆಗಿರ್ತೈತಲ್ಲ ಅದಕ್ಕೆ ಕ್ಲಾಸಿಕಲ್ ಅಂತಾರೆ. ಈಗ ಈಗ ಮ್ಯೂಸಿಕ್ನೊಳಗೂ ಸಿಂಗಿಂಗ್ ಮ್ಯೂಸಿಕ್ನೊಳಗೂ ಫಸ್ಟಿಗೆ ಮ್ಯೂಸಿಕ್ ಇಂಡಿಯಾದೊಳಗೆ ಭಾರತದೊಳಗೆ ಸ್ಟಾರ್ಟ್ ಆದಾಗ ಯಾವ ರೂಪದೊಳಗೆ ಯಾವ ಫಾರ್ಮ್ನೊಳಗೆ ಸ್ಟಾರ್ಟ್ ಆಗ್ತಲ್ಲ ಅದು ಕ್ಲಾಸಿಕಲ್ ಮ್ಯೂಸಿಕ್. ಅದು ಈಗೀಗ ಹೊಸದಾಗಿ ಯಾವುದು ಬಂದಿರ್ತೈತಲ್ಲ ಅದಕ್ಕೆ ಮಾಡರ್ನ್ ಅಂತಾರೆ. ಸೊ ಈಗ ನೀವು ಅಮೇರಿಕಾ ಅಥವಾ ಯುರೋಪ್ ಕಡೆ ಹೋದರೆ ಯು ಕೆನಾಟ್ ಕಾಲ್ ಭರತನಾಟ್ಯ ಆ್ಯಸ್ ದೇರ್ ಕ್ಲಾಸಿಕಲ್ ಡ್ಯಾನ್ಸ್. ಅವರಿಗೆ ಫಸ್ಟ್ ಟೈಮ್ ಡ್ಯಾನ್ಸ್ ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡಿದಾಗ ಅದು ಯಾವ ಫಾರ್ಮ್ನೊಳಗೆ ಯಾವ ರೂಪದೊಳಗೆ ಅದು ಇತ್ತಲ್ಲ ಅದು ಅವರಿಗೆ ಕ್ಲಾಸಿಕಲ್. ಸೊ ಫಾರ್ ಅಮೇರಿಕನ್ಸ್ ಭರತನಾಟ್ಯ ಬಿಕಮ್ಸ್ ಮಾಡರ್ನ್ ಡ್ಯಾನ್ಸ್. For Indians, hip-hop becomes modern dance. For Indians, Bharatanatyam is classical. Kathakali is classical. First time, old, ಯಾವಾಗ ಸ್ಟಾರ್ಟ್ ಆಗಿತ್ತಲ್ಲ. ಸಿಮಿಲರ್ಲಿ ಇದನ್ನು ಯಾಕೆ ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ಅಂದರೆ ಫಿಸಿಕ್ಸ್ನೊಳಗೆ ನಾವು ಕ್ಲಾಸಿಕಲ್ಲು ಮತ್ತು ಮಾಡರ್ನ್ ಅಂತ ಯಾವಾಗ ಹೇಳ್ತೀವಲ್ಲ, ಮೊದಲನೇ ಸಾರತಿ ಫಿಸಿಕ್ಸ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಯ್ತು ನೋಡ್ರಿ, ಅವಾಗ ಹಳೆ ಕಾಲದಾಗ ಸೈಂಟಿಸ್ಟ್ಸ್ ಎಲ್ಲರೂ ಸೇರಿ ಫಿಸಿಕ್ಸ್ ಅನ್ನುವಂಥ ಸಬ್ಜೆಕ್ಟನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗ ಅವರು ಫಿಸಿಕ್ಸ್ನೊಳಗೆ ಏನು ಕಲಿತಿದ್ರು. ಈಗ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಫಿಸಿಕ್ಸ್ ಅಂತ ಬಂದಾಗ ಅವರು ಮೊಬೈಲ್ ಕಂಪ್ಯೂಟರ್ಸ್ ಬಗ್ಗೆ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಅಂತೂ ಕಲಿತಿದ್ದಿಲ್ಲ. ನಾನು ಹೇಳೋದು ಅರ್ಥ ಆಯ್ತು ರೀ. ಫಸ್ಟ್ ಟೈಮ್ ಫಿಸಿಕ್ಸ್ ಬಂದಾಗ ಈಗ ಇವೆಲ್ಲ ಲೇಟೆಸ್ಟ್. ಈಗ ಹೋಗಲಿ ಇನ್ನೂ ಸಿಂಪಲ್ ಮಾಡೋಣ ನಾವು. ಫಸ್ಟ್ ಟೈಮ್ ಫಿಸಿಕ್ಸ್ ಅವರು ಏನ್ರಿ ಸೈಂಟಿಸ್ಟ್ಸ್ ಏನ್ರಿ ಫಿಸಿಕ್ಸನ್ನ ಡೆವಲಪ್ ಮಾಡೋಬೇಕಾರೆ ಫಿಸಿಕ್ಸ್ ಸಬ್ಜೆಕ್ಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ಆಟಮ್, ಎಲೆಕ್ಟ್ರಾನ್ಸ್, ನ್ಯೂಕ್ಲಿಯಾಯ್ ಇದನ್ನಂತೂ ಸ್ಟಡಿ ಮಾಡಿರಂಗಿಲ್ಲ ಅವರು. ಬಿಕಾಸ್ ಅವಾಗ ಸ್ಟಾರ್ಟಿಂಗ್ ಸೈಂಟಿಸ್ಟ್ಸಿಗೆ ಆಟಮ್ ಅಂತ ಇರ್ತಾವು, ಅಣು ಪರಮಾಣು ಇವೆಲ್ಲ ಇರ್ತಾವ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಕ್ಲಾಸಿಕಲ್ ಅಂದ ತಕ್ಷಣ ಕ್ಲಾಸಿಕಲ್ ಅಂದ್ರೆ ಏನು ಗೊತ್ತನ, ಫಸ್ಟ್ ಟೈಮ್ ಫಿಸಿಕ್ಸ್ ಯಾವಾಗ ಚಾಲೂ ಆಗಿತ್ತು ನೋಡಿ, ಅವಾಗ ಫಸ್ಟಿಗೆ ಯಾವಾಗ ಫಿಸಿಕ್ಸ್ ಚಾಲೂ ಆಗಿತ್ತಲ್ಲ ಅವಾಗ ಫಿಸಿಕ್ಸ್ನಾಗ ಏನು ಕಲಿತಿದ್ರಲ್ಲ, ವಾಟ್ ಎವರ್ ವಾಸ್ ಲರ್ನ್ಡ್ ಅಥವಾ ಡಿಸ್ಕವರ್ಡ್ ಇನ್ವೆಂಟೆಡ್ ಇನ್ ಫಿಸಿಕ್ಸ್ ಇನಿಷಿಯಲಿ ಅಟ್ ದ ಬಿಗಿನಿಂಗ್ ದ್ಯಾಟ್ ಈಸ್ ಕಾಲ್ಡ್ ಕ್ಲಾಸಿಕಲ್ ಫಿಸಿಕ್ಸ್. ಯಾವ ಈಗ ರೀಸೆಂಟಾಗಿ ಹೊಸದಾಗಿ ಫಿಸಿಕ್ಸ್ನೊಳಗೆ ಸ್ಟಡಿ ಮಾಡಾಕತ್ತಾರಲ್ಲ ಅದಕ್ಕೆ ನಾವು ಮಾಡರ್ನ್ ಫಿಸಿಕ್ಸ್ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಅಂತ ಕರಿತೀವಿ. ಸೊ ನಾವು ಮ್ಯಾಕ್ರೋಸ್ಕೋಪಿಕ್ ಮತ್ತು ಮೈಕ್ರೋಸ್ಕೋಪಿಕ್ ಬಗ್ಗೆ ಡಿಸ್ಕಸ್ ಮಾಡಾಕತ್ತಿದ್ವಿ. ಸಡನ್ನಾಗಿ ಕ್ಲಾಸಿಕಲ್ ಮತ್ತು ಕ್ವಾಂಟಮ್ ಯಾಕೆ ಬಂತು ಅಂದ್ರೆ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಾಕತ್ತಾರ, ಕ್ಲಾಸಿಕಲ್ ಫಿಸಿಕ್ಸ್ ಏನಿತ್ತು ನೋಡ್ರಿ, ಅಂದರೆ ಫಸ್ಟಿಗೆ ಏನು ಬಂದಿತ್ತಲ್ಲ ಫಿಸಿಕ್ಸ್ ಅದಕ್ಕೆ ಕ್ಲಾಸಿಕಲ್ ಅಂತ ಕರೀತಾರೆ. ಆ ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ರಂತೆ. ಆಬ್ವಿಯಸ್ಲಿ ಮತ್ತು ಮ್ಯಾಕ್ರೋಸ್ಕೋಪಿಕ್ ಸ್ಟಡಿ ಮಾಡ್ಬೇಕು. ಅವಾಗ ಸ್ಟಾರ್ಟಿಂಗ್ ಫಿಸಿಕ್ಸು ಹೊಸದಾಗಿ ಬಂದಾಗ ಆಟಮ್ ಅಂತಿರ್ತಾವೆ, ಅದರೊಳಗೆ ಎಲೆಕ್ಟ್ರಾನ್ಸ್ ಅಂತಿರ್ತಾವೆ, ಇದು ಗೊತ್ತೇ ಇರಲಿಲ್ಲ ಸೈಂಟಿಸ್ಟ್ಸಿಗೆ. ಮೈಕ್ರೋಸ್ಕೋಪಿಕ್ ಬಗ್ಗೆ ಅವರು ಸ್ಟಡಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಅವಾಗ. ಸೊ ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ಮ್ಯಾಕ್ರೋಸ್ಕೋಪಿಕ್ ಬಗ್ಗೆ ಸ್ಟಡಿ ಮಾಡ್ತಿದ್ರು. ಕ್ವಾಂಟಮ್ ಫಿಸಿಕ್ಸ್ ಅಥವಾ ಮಾಡರ್ನ್ ಫಿಸಿಕ್ಸ್ ಅಂತ ನಾವು ಈಗೇನು ಕಲಿತೀವಲ್ಲ ಹೊಸದಾಗಿ ಈಗ ಲೇಟೆಸ್ಟ್ ಏನು ಫಿಸಿಕ್ಸ್ ಐತಲ್ಲ ಇದರೊಳಗೆ ಮೈಕ್ರೋಸ್ಕೋಪಿಕ್ ಸಣ್ಣ ಸಣ್ಣ ಪಾರ್ಟಿಕಲ್ಸ್, ಆಟಮು ಅದ್ರ ಒಳಗೆ ಹೊಕ್ಕು, ಎಲೆಕ್ಟ್ರಾನ್ಸು, ನ್ಯೂಕ್ಲಿಯಸ್ ಅದ್ರ ಒಳಗೆ ಮತ್ತೆ ಹೋಗಿ ಪ್ರೋಟಾನ್ಸ್ ಅಂತಿರ್ತಾವೆ, ನ್ಯೂಟ್ರಾನ್ಸ್ ಅಂತಿರ್ತಾವೆ, ಅವುಗಳ ಮತ್ತು ಪ್ರಾಪರ್ಟೀಸ್, ಅವುಗಳ ರಿಯಾಕ್ಷನ್ಸ್ ಇದನ್ನೆಲ್ಲ ನಾವು ಮಾಡರ್ನ್ ಫಿಸಿಕ್ಸ್ನೊಳಗೆ ಕ್ವಾಂಟಮ್ ಫಿಸಿಕ್ಸ್ನೊಳಗೆ ಕಲಿತೀವಿ. ಸೊ ಮೈಕ್ರೋಸ್ಕೋಪಿಕ್ ಕಲಿತೀವಿ ಕ್ವಾಂಟಮ್ ಫಿಸಿಕ್ಸ್ನೊಳಗೆ, ಮ್ಯಾಕ್ರೋಸ್ಕೋಪಿಕ್ ಕಲಿತೀವಿ ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ. ಸೊ ಇದನ್ನು ಅವ್ರು ಹೇಳಕ್ಕೆ ಟ್ರೈ ಮಾಡಕತ್ತಾರೆ. ಆಮೇಲೆ ಇನ್ನೊಂದು, ಈ ಕ್ಲಾಸಿಕಲ್ ಫಿಸಿಕ್ಸ್ ಅಂದರೆ ಒಂದು ಬ್ರಾಂಚ್ ಅಲ್ಲದು. ಈ ಹಂಗಲ್ಲ. ಹೆಂಗಂದ್ರೆ ಫಿಸಿಕ್ಸ್ ಈಸ್ ಡಿವೈಡೆಡ್ ಇಂಟು 2 ಬ್ರಾಂಚ್, ಕ್ಲಾಸಿಕಲ್, ಕ್ವಾಂಟಮ್. ಹಂಗಲ್ಲ. ಫಿಸಿಕ್ಸ್ನೊಳಗೆ ಫಸ್ಟ್ ಕ್ಲಾಸಿಫಿಕೇಷನ್ ಕ್ಲಾಸಿಕಲ್ ಮತ್ತು ಕ್ವಾಂಟಮ್ ಅಂತ. ಕ್ಲಾಸಿಕಲ್ ಫಿಸಿಕ್ಸ್ ಅಂದ ತಕ್ಷಣ ಅದರೊಳಗೆ ಮತ್ತು ಬೇರೆ 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 ಬ್ರಾಂಚ್ ಬರ್ತಾವೆ, ಅವೆಲ್ಲ ಸೇರಿ ಕ್ಲಾಸಿಕಲ್ ಅವು. ಮಾಡರ್ನ್ ಫಿಸಿಕ್ಸ್ನೊಳಗೆ ಮತ್ತು ಬೇರೆ ಬೇರೆ ಬ್ರಾಂಚಸ್ ಬರ್ತಾವೆ, ಅವೆಲ್ಲ ಸೇರಿ ಮಾಡರ್ನ್ ಫಿಸಿಕ್ಸ್ ಆಗ್ತದೆ. ಸೊ ಅವರು ಅದನ್ನು ಹೇಳ್ತಾರೆ. ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಾರಲ್ಲಿ, ಲೆಟ್ ಅಸ್ ಲುಕ್ ಎಟ್ ದೋಸ್ ಎಕ್ಸಾಂಪಲ್ಸ್. ಓಕೆ, ಟೆಕ್ಸ್ಟ್ ಬುಕ್ ಕಡೆ ವಾಪಸ್ ಹೋಗೋಣ. ಇಲ್ಲಿದ್ದು ನೋಡ್ರಿ, ನಾವು ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಬಗ್ಗೆ ಡಿಸ್ಕಸ್ ಮಾಡಾಕತ್ತೀವಿ, ಹೌದಾ? ಸೊ ದ ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಇನ್ಕ್ಲೂಡ್ಸ್ ಫಿನಾಮಿನನ್ ಅಟ್ ದ ಲ್ಯಾಬೊರೇಟರಿ
ಲ್ಯಾಬ್ರೇಟ್ರಿ ಒಳಗೆ ಮಾಡುವಂಥ ಎಕ್ಸ್ಪೆರಿಮೆಂಟ್ಸು. ಟೆರೆಸ್ಟ್ರಿಯಲ್ ಅಂದರೆ ಅರ್ತ್ ಸರ್ಫೇಸ್ ಮೇಲೆ ನಮ್ಮ ಸುತ್ತಮುತ್ತಲು ನಡೆಯುವಂಥ ಘಟನೆಗಳು. ಮತ್ತು ಆಸ್ಟ್ರಾನಮಿಕಲ್ ಅಂದರೆ ಕಣ್ಣಿಗೆ ಕಾಣಿಸುವಂಥ ದೊಡ್ಡ ದೊಡ್ಡ ಆಬ್ಜೆಕ್ಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ನಾವು ಮೈಕ್ರೋಸ್ಕೋಪಿಕ್. ಸೊ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಏನಿತ್ತಲ್ಲ, ಈ ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ನಾವು ಮೈಕ್ರೋಸ್ಕೋಪಿಕ್ ಫಿನಾಮಿನಾ ಬಗ್ಗೆ ಕಲಿತೀವಿ. ಆಮೇಲೆ ಈ ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ಇವೆಲ್ಲ ಸಬ್ಜೆಕ್ಟ್ ಬರ್ತಾವಂತ. ಸಬ್ಜೆಕ್ಟ್ ಅಂದರೆ ಬ್ರಾಂಚ್. ಇವು ಕ್ಲಾಸಿಕಲ್ ಫಿಸಿಕ್ಸ್ನಾಗಿನ ಬ್ರಾಂಚಸ್ ಯಾವ್ದು? ಮೆಕ್ಯಾನಿಕ್ಸ್, ಇಲೆಕ್ಟ್ರೋಡೈನಮಿಕ್ಸ್, ಆಪ್ಟಿಕ್ಸ್, ಥರ್ಮೋಡೈನಮಿಕ್ಸ್. ಇವು ಫಿಸಿಕ್ಸಿನ ಬ್ರಾಂಚಸ್ಸು. ಈಗ ಹೆಂಗೆ ಸೈನ್ಸ್ನಾಗ ಫಿಸಿಕ್ಸ್ ಒಂದು ಬ್ರಾಂಚ್ ಅಲ್ಲ. ಓಕೆ, ಸಿಂಪಲ್, ಇದು ನಿಮ್ಗೆ ಗೊತ್ತಾಗ್ತೈತಿ ಅಂದ್ರೆ ಒಂದು ಸರ್ತಿ ಹೇಳ್ತೀನಿ. ಸೈನ್ಸ್ನೊಳಗೆ ಹೆಂಗೆ ನಾವು ಫಿಸಿಕ್ಸು, ಕೆಮಿಸ್ಟ್ರಿ, ಬಾಲಜಿ ಅಂತೀವಲ್ಲ, ಸಿಮಿಲರ್ಲಿ ಫಿಸಿಕ್ಸ್ನೊಳಗೆ ಕ್ಲಾಸಿಕಲ್ ಫಿಸಿಕ್ಸ್, ಮಾಡರ್ನ್ ಫಿಸಿಕ್ಸ್. ಸೊ ಈ ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ಮತ್ತೆ ವಿ ಕ್ಯಾನ್ ಡಿವೈಡ್ ದಟ್ ಇಂಟು ಅ ಬ್ರಾಂಚ್ ಕಾಲ್ಡ್ ಆಸ್ ಮೆಕ್ಯಾನಿಕ್ಸ್, ಇಲೆಕ್ಟ್ರೋಡೈನಮಿಕ್ಸ್, ಆಪ್ಟಿಕ್ಸ್, ಥರ್ಮೋಡೈನಮಿಕ್ಸ್ ಅಂತ ಹೇಳ್ತಾರೆ. ಇವೆಲ್ಲ ಮತ್ತು ಬೇರೆ ಬೇರೆ ಬ್ರಾಂಚು ಕ್ಲಾಸಿಕಲ್ ಫಿಸಿಕ್ಸ್ನಾಗ. ಸೊ ಹಂಗೆ ಒಂದೊಂದು ಮಾತು ಹೇಳ್ತೀನಿ ನಿಮ್ಗೆ. ಮೆಕ್ಯಾನಿಕ್ಸ್ ಅಂದ್ರೆ ಏನು ಗೊತ್ತನ್ರಿ? ಇದು ಎಂಥ ಒಂದು ಫಿಸಿಕ್ಸ್ದು ಬ್ರಾಂಚ್ ಅಂದ್ರೆ ಇಲ್ಲಿ ಆಬ್ಜೆಕ್ಟ್ಸ್ ಇನ್ ರೆಸ್ಟ್ ಮತ್ತು ಮೋಷನ್. ನಾನು ನಿಮ್ಗೆ ಹೇಳಿದ್ದು ನೋಡ್ರಿ, ದೇರ್ ಇಸ್ ಅ ಚಾಪ್ಟರ್ ಕಾಲ್ಡ್ ಆಸ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಅ ಪ್ಲೇನ್ ಅಂಥೇಳಿ ಇಂಟ್ರೋ ಸಿಲೆಬಸ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ದಿಲ್ಲ, ಅದರೊಳಗಿತ್ತು. ಸೊ ಮೆಕ್ಯಾನಿಕ್ಸ್ ಅನ್ನುವಂಥ ಒಂದು ಎಂಥ ಫಿಸಿಕ್ಸ್ದು ಬ್ರಾಂಚ್ ಅಂದರೆ ಅದ್ರೊಳಗೆ ನಾವು ಆಬ್ಜೆಕ್ಟ್ಸ್ ರೆಸ್ಟು, ಮೋಷನ್ ಒಳಗಿರುವಂಥವು, ಚಲನೆ ಒಳಗಿರುವಂಥ ಆಬ್ಜೆಕ್ಟ್ಸ್ ಬಗ್ಗೆ, ವಸ್ತುಗಳ ಬಗ್ಗೆ ಕಲಿತೀವಿ. ಎಲ್ಲೇ ಮೆಕ್ಯಾನಿಕ್ಸ್ನೊಳಗೆ. ಇಲೆಕ್ಟ್ರೋಡೈನಮಿಕ್ಸ್ ಅಂತ ಒಂದು ಬ್ರಾಂಚ್ ಬರ್ತೈತಿ. ದಟ್ ಆಲ್ಸೋ ಕಮ್ಸ್ ಅಂಡರ್ ಕ್ಲಾಸಿಕಲ್ ಫಿಸಿಕ್ಸ್. ಈ ಎಲೆಕ್ಟ್ರೋಡೈನಮಿಕ್ಸ್ನೊಳಗೆ ನಾವು ಸಿಂಪಲ್ಲಾಗಿ ನಿಮ್ಗೆ ಈ ಸದ್ಯ ಅರ್ಥ ಮಾಡಿಸ್ಬೇಕಂದ್ರೆ ಕರೆಂಟ್ ಬಗ್ಗೆ, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ದರ್ ಈಸ್ ಒನ್ ಮೋರ್ ಬ್ರಾಂಚ್ ಕಾಲ್ಡ್ ಆಸ್ ಆಪ್ಟಿಕ್ಸ್ ಅಂಡರ್ ದ ಸೇಮ್ ಕ್ಲಾಸಿಕಲ್ ಫಿಸಿಕ್ಸ್. ಆಪ್ಟಿಕ್ಸ್ ಅನ್ನುವಂಥ ಬ್ರಾಂಚ್ನೊಳಗೆ ನಾವು ಲೈಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಥರ್ಮೋಡೈನಮಿಕ್ಸ್ ಅಂಥೇಳಿ ಇನ್ನೊಂದು ಬ್ರಾಂಚು, ಅದು ಕ್ಲಾಸಿಕಲ್ ಫಿಸಿಕ್ಸ್ನೊಳಗನ ಬರ್ತೈತಿ. ಸೊ ಈ ಥರ್ಮೋಡೈನಮಿಕ್ಸ್ನೊಳಗೆ ನಾವು ಹೀಟು, ಟೆಂಪ್ರೇಚರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಈ ಮೆಕ್ಯಾನಿಕ್ಸ್ ಐತಲ್ಲ ನಿಮ್ಮದು PUC ಫಸ್ಟ್ ಇಯರ್ ಸಿಲೆಬಸ್ನೊಳಗೆ ಐತೆ. ಥರ್ಮೋಡೈನಮಿಕ್ಸ್ ಬ್ರಾಂಚು PUC ಫಸ್ಟ್ ಇಯರ್ನೊಳಗನ ಐತೆ. ಈ ಎಲೆಕ್ಟ್ರೋಡೈನಮಿಕ್ಸ್ ಮತ್ತು ಆಪ್ಟಿಕ್ಸ್ ಅಂತ ನಾವು ಈಗ ಏನು ಹೇಳಿದ್ನಲ್ಲ, ಈ ಬ್ರಾಂಚಸ್ ಆಫ್ ಫಿಸಿಕ್ಸ್ PU2 ಒಳಗೆ ಬರ್ತಾವೆ, ಸೆಕೆಂಡ್ PUC ಒಳಗೆ ಬರ್ತಾವೆ. ಓಕೆ, ಅದು ಆಮೇಲೆ ನೋಡೋಂತ. ಸೊ ನಾವು ವಾಪಸ್ ಬರೋಣ. ಸೊ ಆ್ಯಕ್ಚುಲಿ ನಾವು ಸ್ಕೋಪ್ ಆಫ್ ಫಿಸಿಕ್ಸ್ ಬಗ್ಗೆ ಕಲಿಯಾಕತ್ತೀವಿ. ಇದರೊಳಗೆ ಮೈಕ್ರೋಸ್ಕೋಪಿಕ್ ಬಗ್ಗೆ ಹೇಳಿದ್ರು ಅವರು. ಸೊ ಮೈಕ್ರೋಸ್ಕೋಪಿಕ್ ಅಂದರೆ ಲಾರ್ಜ್ ಆಬ್ಜೆಕ್ಟ್ಸ್. ಇದನ್ನು ನಾವು ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ಕಲಿತೀವಿ. ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ಮತ್ತು ಬೇರೆ ಬೇರೆ ಬ್ರಾಂಚಸ್ ಬರ್ತಾವೆ ಅಂತ ಹೇಳಿದ್ರು ಅವರು. ಮೆಕ್ಯಾನಿಕ್ಸ್, ಎಲೆಕ್ಟ್ರೋಡೈನಮಿಕ್ಸ್, ಆಪ್ಟಿಕ್ಸ್, ಥರ್ಮೋಡೈನಮಿಕ್ಸ್. ಸೊ ಮೈಕ್ರೋಸ್ಕೋಪಿಕ್ ಕಡೆ ಹೋಗೋದಾದರೆ ದ ಮೈಕ್ರೋಸ್ಕೋಪಿಕ್ ಡೊಮೇನ್ ಆಫ್ ಫಿಸಿಕ್ಸ್ ಡೀಲ್ಸ್ ವಿತ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲ್ಲ. ಕಾನ್ಸ್ಟಿಟ್ಯೂಷನ್ ಅಂದರೆ ಇಲ್ಲಿ ಮುಂದೆ ಹೇಳ್ತಾರೆ ನೋಡ್ರಿ. ಫಿಸಿಕ್ಸ್ ಡೀಲ್ಸ್ ವಿತ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಮ್ಯಾಟರ್ ಆ್ಯಟ್ ಮೈನ್ಯೂಟ್ ಸ್ಕೇಲ್ಸ್. ಮಿನಿಟ್ ಅಲ್ಲಿದು ಸ್ಪೆಲ್ಲಿಂಗ್ ಸೇಮ್ ಬರ್ತೈತಿ. ದಿಸ್ ಈಸ್ ನಾಟ್ ಮಿನಿಟ್, 1 ನಿಮಿಷ 2 ನಿಮಿಷ ಅಂತೀವಲ್ಲ ನಾವು, ಹಂಗಲ್ಲ. ದಿಸ್ ಈಸ್ ಮೈನ್ಯೂಟ್ ಅಂದರೆ ಸಣ್ಣದಾದಂಥ, ಅತ್ಯಂತ ಸಣ್ಣದಾದಂಥ. ಮೈಕ್ರೋಸ್ಕೋಪಿಕ್ ಅಂದರೆ ಈಗ ಲೈಕ್ ನೀವು ಹೈಸ್ಕೂಲ್ಸ್ನೊಳಗೆ ಕೇಳಿರ್ತೀರಲ್ಲ ಮೈಕ್ರೋಸ್ಕೋಪ್, ಮೇ ಬಿ ನೀವು ನೋಡಿರ್ಬೋದು ಮೈಕ್ರೋಸ್ಕೋಪನ್ನು, ಯೂಸು ಮಾಡಿರಬಹುದು. ಇಲ್ಲಾಂದ್ರೆ ಇಲ್ಲ, ಇಲ್ಲೇ ಬಯಾಲಜಿ ಲ್ಯಾಬ್ನೊಳಗೆ, ಕೆಮಿಸ್ಟ್ರಿ ಲ್ಯಾಬ್ನೊಳಗೆ, ಫಿಸಿಕ್ಸ್ ಲ್ಯಾಬ್ನೊಳಗೆ ಯೂಸ್ ಮಾಡ್ತಾರೆ. ಸೊ ಮೈಕ್ರೋಸ್ಕೋಪಿಕ್ ಡೊಮೇನ್, ಮೈಕ್ರೋ ಅಂದ ತಕ್ಷಣ ಸಣ್ಣದು. ಸೊ ಮೈಕ್ರೋಸ್ಕೋಪಿಕ್ ಡೊಮೇನ್ ಆಫ್ ಫಿಸಿಕ್ಸ್ನಾಗ ಏನು ಮಾಡ್ತೀವಿ? ಡೀಲ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಮ್ಯಾಟರ್ ಆಟ್ ದ ಮೈನ್ಯೂಟ್ ಸ್ಕೇಲ್. ಸಣ್ಣ ಸ್ಕೇಲ್ನೊಳಗೆ ಆಟಮ್ಸು, ನ್ಯೂಕ್ಲಿಯೈ ಅಂದ್ರೆ ಒಂದು ಮ್ಯಾಟರ್ ಮಾಸ್, ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಅಕ್ಯುಪೈಸ್ ಸ್ಪೇಸ್ ಅಂತ ಕಲ್ತಿರ್ತಿರಲ್ಲ ಮ್ಯಾಟರ್. ಆ ಮ್ಯಾಟರ್ ಒಳಗೆ ಹೊಕ್ಕು ಅದರ ಸ್ಟ್ರಕ್ಚರ್ ಹೆಂಗೈತಿ, ಆಟಮ್ಸ್ ಹೆಂಗೆ ಅರೇಂಜ್ ಆಗ್ಯಾವು, ಆ ಆಟಮ್ಸ್ನೊಳಗೆ ಮತ್ತೆ ಏನದಾವು, ನ್ಯೂಕ್ಲಿಯಸ್ ಹೆಂಗೈತಿ, ಇವೆಲ್ಲ ಸಣ್ಣ ಪ್ರಮಾಣದೊಳಗೆ ನಾವು ಹೋಗಿ ಡಿಸ್ಕಸ್ ಮಾಡೋದು ಮೈಕ್ರೋಸ್ಕೋಪಿಕ್. ಸೊ ದ ಮೈಕ್ರೋಸ್ಕೋಪಿಕ್ ಡೊಮೇನ್ ಆಫ್ ಫಿಸಿಕ್ಸ್ ಡೀಲ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಮ್ಯಾಟರ್ ಅಟ್ ದ ಮೈನ್ಯೂಟ್ ಸ್ಕೇಲ್ಸ್ ಆಫ್ ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ ಆ್ಯಂಡ್ ಈವನ್ ಲೋವರ್ ಸ್ಕೇಲ್ಸ್ ಆಫ್ ಲೆಂತ್. ಅದನ್ನ ಆಮೇಲೆ ನೋಡಿದ್ರೆ ಇನ್ನೂ ಸಣ್ಣದು, ಬರೀ ಆಟಮ್ಸ್ ನ್ಯೂಕ್ಲಿಯೈ ಅಷ್ಟೇ ಅಲ್ಲ, ಇನ್ನೂ ಸಣ್ಣದು ಹೋಗ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ದೇಯರ್ ಇಂಟರಾಕ್ಷನ್ ವಿತ್ ಡಿಫರೆಂಟ್ ಪ್ರೋಬ್ಸ್ ಸಚ್ ಆಸ್
ಅಂದರೆ ಆಟಮ್ಸು ನ್ಯೂಕ್ಲಿಯೈ ಇವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಮತ್ತು ಅವು ಎಲೆಕ್ಟ್ರಾನು, ಫೋಟಾನು ಮತ್ತು ಬೇರೆ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಜೋಡಿ ಹೆಂಗೆ ಇಂಟ್ರ್ಯಾಕ್ಟ್ ಆಗ್ತಾವೆ. ಅಂದರೆ ಆಟಮ್ ಎಲೆಕ್ಟ್ರಾನ್ ಜೋಡಿ ಹೆಂಗೆ ಇಂಟ್ರ್ಯಾಕ್ಟ್ ಆಗ್ತೈತಿ, ಆಟಮ್ ಫೋಟಾನ್ಸ್ ಜೋಡಿ ಹೆಂಗೆ ಇಂಟ್ರ್ಯಾಕ್ಟ್ ಆಗ್ತೈತಿ. ಈ ಸದ್ಯ ಸಿಂಪಲಾಗಿ ಅರ್ಥ ಮಾಡ್ಕೊರಿ. ನಿಮ್ಗೆ ಏನಾರ ಕನ್ಫ್ಯೂಷನ್ ಆಗತ್ತೈತೆ ಅಂದರೆ ಸಿಂಪಲ್ ರೀ. ಮ್ಯಾಕ್ರೋ ಅಂದರೆ ಇಲ್ಲಿ ನಾವು ದೊಡ್ಡ ಆಬ್ಜೆಕ್ಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಮೈಕ್ರೋ ಅಂದರೆ ಸಣ್ಣ ಸಣ್ಣ ಆಟಮ್ಮು, ನ್ಯೂಕ್ಲಿಯೈ, ಅದರ ಸ್ಟ್ರಕ್ಚರು, ಅದರೊಳಗಿರುವಂಥ ಎಲೆಕ್ಟ್ರಾನು, ಇವೆಲ್ಲ. ಓಕೆ, ಸಿಂಪಲಾಗಿ ಅಂದರೆ ಯಾಕೆ ಇಷ್ಟು ಸಿಂಪಲಾಗಿ ಇಷ್ಟ ಅರ್ಥ ಮಾಡ್ಕೊರಿ ಅಂತ ಏನಾಗುತ್ತೆ ನಾ ಸಿಲೆಬಸ್ ಮುಂದೆ ಹೋದಂಗೆ ನಮ್ಗೆ ಗೊತ್ತಾಗ್ತೈತಿ ಇವೆಲ್ಲ ಏನು ಮಾತಾಡಕತ್ತಾರೆ ಇವರು ಅಂಥೇಳಿ. ಒಮ್ಮೆ ಗೊತ್ತಾಗಂಗಿಲ್ಲ ಅದಕ್ಕೆ. ಸೊ ಕ್ವಾಂಟಮ್ ಫಿಸಿಕ್ಸ್ ಅಂದರೆ ಮಾಡರ್ನ್ ಫಿಸಿಕ್ಸ್ ದ್ಯಾಟ್ ಡೀಲ್ಸ್ ವಿತ್ ಮೈಕ್ರೋಸ್ಕೋಪಿಕ್ ಫಿನಾಮಿನಾ. ಓಕೆ, ಸೊ ಇಷ್ಟ ಆತ. ಈಗ ನಾವು ಮ್ಯಾಕ್ರೋಸ್ಕೋಪಿಕ್ ಮತ್ತು ಮೈಕ್ರೋಸ್ಕೋಪಿಕ್ ಎರಡು ಟೈಪ್ ಆಫ್ ಡೊಮೇನ್ ಬರ್ತಾವೆ ಫಿಸಿಕ್ಸ್ನೊಳಗೆ. ಅದಕ್ಕೆ ಫಿಸಿಕ್ಸ್ದ ರೇಂಜ್ ವಾಸ್ಟ್ ಐತಿ. ಈಗ ಎಕ್ಸಾಮ್ ನಾವು ಕೇಳಿದ್ರೆ ಅಂತ ತಿಳ್ಕೊರಿ, ರೈಟ್ ಅ ನೋಟ್ ಆನ್ ಸ್ಕೋಪ್ ಆಫ್ ಫಿಸಿಕ್ಸ್ ಅಂತ ಕೇಳಿದರೆ ಅವಾಗ ನೀವು ಬರೀಬೇಕು ಫಿಸಿಕ್ಸ್ ದ ಸ್ಕೋಪ್ ಆಫ್ ಫಿಸಿಕ್ಸ್ ಈಸ್ ವಾಸ್ಟ್, ರೇಂಜ್ ಆಫ್ ಫಿಸಿಕ್ಸ್ ಈಸ್ ಲಾರ್ಜ್ ಬಿಕಾಸ್ ಇಟ್ ಡೀಲ್ಸ್ ವಿತ್ ಮೈಕ್ರೋಸ್ಕೋಪಿಕ್ ಡೊಮೇನ್ ಆ್ಯಂಡ್ ಆಲ್ಸೋ ಮೈಕ್ರೋಸ್ಕೋಪಿಕ್ ಡೊಮೇನ್ ಅಂಥೇಳಿ ಅವು ಎರಡರ ಬಗ್ಗೆ ಬರೀಬೇಕು. ಸ್ವಲ್ಪ ಮೈಕ್ರೋಸ್ಕೋಪಿಕ್ ಮತ್ತು ಮೈಕ್ರೋಸ್ಕೋಪಿಕ್ ಬಗ್ಗೆ ಬರೀಬೇಕು. ಇದಾದಮೇಲೆ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ ಕಂಟಿನ್ಯೂ ಮಾಡ್ತಾರೆ. ಫಿಸಿಕ್ಸ್ದ ರೇಂಜ್ ದೊಡ್ಡದೈತಿ, ವಾಸ್ಟ್ ಐತಿ ಅಂತ ಹೇಳೋಕ್ಕೆ ಮತ್ತು ಮುಂದೆ ಕಂಟಿನ್ಯೂ ಮಾಡ್ತಾರೆ. ಅಷ್ಟಕ್ಕೆ ಮುಗಿಸಿಲ್ಲ ಅವರು. ಫಿಸಿಕ್ಸ್ ಕವರ್ಸ್ ಅ ಟ್ರೆಮೆಂಡಸ್ ರೇಂಜ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ಲೆಂತ್, ಮಾಸ್, ಟೈಮ್, ಎನರ್ಜಿ. ಅಂದ್ರೆ ಲೆಂತು ಅಂದ್ರೆ ಉದ್ದ, ಮಾಸ್ ರಾಶಿ, ಟೈಮ್ ಅಂದರೆ ಗೊತ್ತಾಗ್ತದೆ ನಿಮ್ಗೆ ಸಮಯ, ಎನರ್ಜಿ ಶಕ್ತಿ, ಇವುಗಳ ದೊಡ್ಡ ರೇಂಜ್ ಐತೆ ಫಿಸಿಕ್ಸ್ನೊಳಗೆ. ಏನು ದೊಡ್ಡ ರೇಂಜ್ ಐತೆ ಫಿಸಿಕ್ಸ್ನೊಳಗೆ ಅಂದ್ರೆ ಗೊತ್ತಾಗ್ತೈತಿ. ಈಗ ಅವರು ಒಟ್ಟು ಏನು ಹೇಳೋರು ಗೊತ್ತ, ಈಗ ಹಗಲ ಮುಗಲ ಫಿಸಿಕ್ಸ್ದ ರೇಂಜ್ ದೊಡ್ಡದೈತಿ ರೀ, ಫಿಸಿಕ್ಸ್ದ ರೇಂಜ್ ದೊಡ್ಡದೈತಿ, ಫಿಸಿಕ್ಸ್ದ ರೇಂಜ್ ಹಿಂಗೆ ಹೇಳ್ಕೊಂತ ಹೋಗೋರು ಅವರು. ಹೆಂಗೆ ಅಂತ ಹೇಳ್ತಾರೆ ನೋಡ್ರಿ. ಒಂದು ಮೈಕ್ರೋಸ್ಕೋಪಿಕ್ ಎರಡೂ ಕಲಿತೀವಿ, ಅದಕ್ಕೆ ರೇಂಜ್ ದೊಡ್ಡದೈತಿ. ಮತ್ತೇನಂದ್ರೆ ಫಿಸಿಕ್ಸ್ನೊಳಗೆ ನಾವು ಲೆಂತು, ಮಾಸು, ಟೈಮು, ಎನರ್ಜಿಗಳ ರೇಂಜ್ ಆಫ್ ಮ್ಯಾಗ್ನಿಟ್ಯೂಡ್ಸ್ ನೋಡ್ತೀವಿ. ರೇಂಜ್ ಆಫ್ ಮ್ಯಾಗ್ನಿಟ್ಯೂಡ್ಸ್ ನೋಡ್ತೀವಿ ಅಂದ್ರೆ ಏನು ಅರ್ಥ ಇಲ್ಲಿ ಗೊತ್ತಾಗ್ತದೆ ನೋಡ್ರಿ. ಆಟ್ ಒನ್ ಎಂಡ್, ಒಂದು ಕಡೆ ಅಂತ ಅಂತೀವಲ್ಲ ನಮ್ಮ ಲೋಕಲ್ ಭಾಷೆ ಒಳಗೆ, ಒಂದು ಕಡೆ ಹಿಂಗೂ ಮಾಡ್ತಾರ ಅಲ್ಲಿ ಅದ್ರಾಗ, ಒಂದು ಕಡೆ ಹಂಗೂ ಮಾಡ್ತಾರಪ್ಪ ಅಂತ ಅಂತೀವಲ್ಲ, ಹಂಗಿದೆ ಇಂಗ್ಲೀಷ್ನೊಳಗೆ. ಆಟ್ ಒನ್ ಎಂಡ್ ಇಟ್ ಅಂದರೆ ಫಿಸಿಕ್ಸ್ ಸ್ಟಡೀಸ್ ಫಿನಾಮಿನನ್ ಆಟ್ ವೆರಿ ಸ್ಮಾಲ್ ಸ್ಕೇಲ್ ಆಫ್ ಲೆಂತ್, that is 10⁻14 meter or even less, involving electrons, protons, etc. And on other end, ಅಂದರೆ ಇನ್ನೊಂದು ಕಡೆ, it deals with astronomical phenomenon at the scale of galaxies or even the entire universe whose extent is of the order of 10⁻26 meter. ಏನಿದು ಅಂತ ಹೇಳ್ತೀನಿ ನೋಡ್ರಿ. ಅವರು ಏನು ಹೇಳಾಕತ್ತಾರೆ ಗೊತ್ತ ನಮ್ಗೆ. ಅವ್ರು ಏನಂತಾರೆ, ಫಿಸಿಕ್ಸ್ನೊಳಗೆ 10⁻⁻14 meter, which is the size of approximate size of nucleus. ಆತ ಅಲ್ಲಿಂದ ಹಿಡಿದು 10⁻26 meter, which is size of ಯೂನಿವರ್ಸ್ ಸೈಜ್, ಅಪ್ರಾಕ್ಸಿಮೇಟ್ ಸೈಜ್. ಇದು 100% ಇಷ್ಟ ಇರೋಂಗಿಲ್ಲ. ಅವ್ರೇನಂತಾರೆ, ಫಿಸಿಕ್ಸ್ದ ರೇಂಜ್ ದೊಡ್ಡದೈತೆ. ಯಾಕಂದ್ರೆ ನಾವು ಇಷ್ಟು ಸಣ್ಣದಾದಂಥ, ಅತ್ಯಂತ ಸಣ್ಣದಾದಂಥ ಲೆಂತನ್ನೂ ಮೆಜರ್ ಮಾಡ್ತೀವಿ, ಇಷ್ಟು ದೊಡ್ಡದಾದಂಥ ಲೆಂತನ್ನೂ ಮೆಜರ್ ಮಾಡ್ತೀವಿ ಅಥವಾ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಅದಕ್ಕೆ ಫಿಸಿಕ್ಸ್ದ ರೇಂಜ್ ದೊಡ್ಡದೈತಿ. ಈಗ 10⁻14 meter ಅಂದ್ರೆ ಎಷ್ಟು ಸಣ್ಣದು ಅಂತ ವಿಚಾರ ಮಾಡೋಣ. ಅದಾದಮೇಲೆ 10⁻26 ಅಂದ್ರೆ ಎಷ್ಟು ದೊಡ್ಡದು ಅಂತ ನೋಡೋಣ. ಸೊ ಹಂಗಾರೆ ಫಿಸಿಕ್ಸ್ನೊಳಗೆ ನಾವು ಇಷ್ಟು ಸಣ್ಣದಿಂದ ಹಿಡಿದು ಅಷ್ಟು ದೊಡ್ಡ ತನಕನೂ ಸ್ಟಡಿ ಮಾಡ್ತೀವಿ ಅಂದರೆ ಫಿಸಿಕ್ಸ್ದು ಸ್ಕೋಪ್ ದೊಡ್ಡದೈತಿ. ಹಗಲ ಮುಗಲ ಆ ಪಾಯಿಂಟಿಗೆ ಬರ್ತಾರೆ ಈಗ ಅವರು. ಫಿಸಿಕ್ಸ್ದು ರೇಂಜು ದೊಡ್ಡದ, ಯಾಕಂದ್ರೆ ಹಿಂಗೆ ಯಾಕಂದ್ರೆ ಹಂಗೆ ಅಂತ. ಸೊ ಇದ್ರ ಬಗ್ಗೆ ನೋಡೋಣ. ಈಗ ಅವ್ರು ಏನು ಹೇಳ್ತಾರೆ, ಲೆಂತು ಫಿಸಿಕ್ಸ್ನೊಳಗೆ ನಾವೇನು ಲೆಂತ್ ಡಿಸ್ಕಸ್ ಮಾಡ್ತೀವಲ್ಲ 10⁻14 meterನಿಂದ ಚಾಲೂ ಮಾಡ್ತೀವಿ. ಸೊ ಆ್ಯಕ್ಚುಲಿ 10⁻14 ಅಥವಾ 10⁻15 meter ಅಂತಲೂ ತೊಗೋಬೋದು ನಾವು ಸೈಜ್ ಆಫ್ ನ್ಯೂಕ್ಲಿಯಸ್. ಸದ್ಯನ 10⁻15 ಅಂತ ತೊಗೊಂಡಿರ್ತೀನಿ. ಸೊ ಇದು ಎಷ್ಟು ಸಣ್ಣದಂತ ನೋಡೋಣ ನಾವೀಗ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನಾವು ಒಂದೇನೋ ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಓಕೆ, ವಾಟ್ ಈಸ್ 10⁻15 meter ಅಂತ. 10⁻15 meter ಅಂದ್ರೆ ಏನು ಗೊತ್ತನ್ನೋದು,
ನಿಮ್ಗೆ ಸ್ಕೂಲ್ಸ್ನೊಳಗೆ ಹಿಂಗೆ ಹೇಳಿರ್ತಾರಲ್ಲ, ಯು ಕ್ಯಾನ್ ರೈಟ್ 10⁻15 ಆ್ಯಸ್ 1 ಡಿವೈಡೆಡ್ ಬೈ 10⁻+15. ಮೈನಸ್ ಇದ್ದಿದ್ದೆ ನಾವು ಡಿನಾಮಿನೇಟರ್ನೊಳಗೆ ಬರೆದ್ರೆ ಪ್ಲಸ್ ಆಗ್ತೈತಿ, ಇದು ಗೊತ್ತೈತಿ, ಅಥವಾ ಉಲ್ಟಾ ಇಲ್ಲಿ ಪ್ಲಸ್ ಇದ್ದಿದ್ದು ಮ್ಯಾಲೆ ಹೋದ್ರೆ ಮೈನಸ್ ಆಗತ್ತೆ. ಇಷ್ಟು ಸಾಲಿ ಕಲ್ತಿರ್ತೀರಿ. ಸೊ ಈಗ ನೆಕ್ಸ್ಟ್ ಏನಂದರೆ ದಿಸ್ ಈಸ್ ಈಕ್ವಲ್ಸ್ ಟು, ಇದನ್ನು ಹೆಂಗೆ ಬರೀತೀನಿ ಗೊತ್ತನ್ನ, ಈಗ 1 ಡಿವೈಡೆಡ್ ಬೈ 10⁻15 ಅಂದರೆ 1, ಅದರ ಮುಂದೆ 1 2 3 4 5 6 7 8 9 10 11 12 13 14 15 ಮೀಟರ್. 1 ಡಿವೈಡೆಡ್ ಬೈ 10⁻15 ಮೀಟರ್. ಇದು ಸೈಜ್ ಆಫ್ ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್ ಎಷ್ಟು ದೊಡ್ಡದಿರುತ್ತಂತೆ. ಈಗ ಲೈಕ್ ನೋಡ್ರಿ, ಇದು ಪೆನ್ನ, ಈ ಪೆನ್ನೊಳಗೆ ಆಟಮ್ಸ್ ಇರ್ತಾವೆ. ಆ ಆಟಮ್ಸ ಕಣ್ಣಿಗೆ ಕಾಣಿಸಂಗಿಲ್ಲ ನಮ್ಗೆ, ಮಾಲಿಕ್ಯೂಲ್ಸ ಕಣ್ಣಿಗೆ ಕಾಣಿಸಂಗಿಲ್ಲ, ಅದ್ರಾಗ ಮತ್ತು ಆಟಮ್ಸ್ ಇರ್ತಾವೆ. ಇದು ಆಟಮ್ ಅಂತ ಅಂದ್ಕೊಂಡ್ರೆ ಆಟಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ ನಮ್ಗೆ, ಅದ್ರೊಳಗೆ ಒಂದು ಇಟ್ಟು ನ್ಯೂಕ್ಲಿಯಸ್ ಇರ್ತೈತಿ. ಆ ನ್ಯೂಕ್ಲಿಯಸ್ದ ಸೈಜ್ ಎಷ್ಟಂತ 10⁻15 ಮೀಟರ್. ಸೊ ಈ 10⁻15 ಮೀಟರ್ ಅಂದರೆ ಎಷ್ಟು ಸಣ್ಣದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ನಾವು. ಸೊ ಈಗ ನಾವೊಂದು ಇಮ್ಯಾಜಿನೇಷನ್ ಹೇಳ್ತೀನಿ ಒಂದಿಷ್ಟು, ಆ ಇಮ್ಯಾಜಿನೇಷನ್ ಮಾಡ್ಬೇಕು. ಸೊ ಇಮ್ಯಾಜಿನ್ ಅ 1 ಮೀಟರ್ ಸ್ಕೇಲ್, 1 ಮೀಟರ್ಸ್ ಸ್ಕೇಲ್ ಪ್ಲಾಸ್ಟಿಕ್ದು. ನಿಮ್ಮ ಕಂಪಾಸ್ ಬಾಕ್ಸ್ನೊಳಗೆ ಪ್ಲಾಸ್ಟಿಕ್ ಸ್ಕೇಲ್ ಇರ್ತೈತಲ್ಲ, ಅದಲ್ಲ, ಅದು 15 ಸೆಂಟಿಮೀಟರ್ ಇರ್ತೈತಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ನೀವು ಈ ಸದ್ಯ ಇಮ್ಯಾಜಿನ್ ಮಾಡ್ಬೇಕು 1 ಮೀಟರ್ ಸ್ಕೇಲ್. ಇವು ಕಟ್ಗೆ ಇರ್ತಾವೆ ನೋಡಿರಿ, ವುಡನ್ ಸ್ಕೇಲ್ ಇರ್ತಾವೆ ನೋಡಿರಿ. ಪರ್ಟಿಕ್ಯುಲರ್ಲಿ ಪ್ರೈಮರಿ ಸ್ಕೂಲ್ಸ್ನೊಳಗೆ UKG ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅಲ್ಲಿ ಟೀಚರ್ಸ್ ಯೂಸ್ ಮಾಡ್ತಿರ್ತಾರೆ ಅವನ್ನ. ಬೋರ್ಡ್ ಮೇಲೆ ಲೈನ್ ಡ್ರಾ ಮಾಡೋಕ್ಕಿಂತ ಜಾಸ್ತಿ ಹೊಡ್ಯಾಕ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಸೊ ಅಂಥದ್ದೊಂದು ವುಡನ್ ಸ್ಕೇಲ್ ಇಮ್ಯಾಜಿನ್ ಮಾಡಿರಿ. 1 ಮೀಟರ್ ಅಂದರೆ ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ 3.5 feet ಅಪ್ರಾಕ್ಸಿಮೇಟ್ಲಿ. ಸೊ ಈ 1 ಮೀಟರ್ ಸ್ಕೇಲನ್ನು ನಾನು ಈಗ ಏನು ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ಫಸ್ಟಿಗೆ ನೆನಪು ಮಾಡ್ಕೊರಿ. ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ಸ್ಮಾಲ್ ಈಸ್ ದ ನ್ಯೂಕ್ಲಿಯಸ್. ಇಷ್ಟು ಸರ್ ನ್ಯೂಕ್ಲಿಯಸ್ ಇಷ್ಟು ಸಣ್ಣದಿರುತ್ತಾನೆ ಸರಿ, ಒಂದು ಚಿಕ್ಕಿ ಇಟ್ಟಿರಲಿ, ಇಷ್ಟಿರುತ್ತಾನೆ ಸರ್, ಇಷ್ಟಿರುತ್ತಾನೆ ನ್ಯೂಕ್ಲಿಯಸ್ ಇಲ್ಲ, ಭಯಂಕರ ಸಣ್ಣದಿರುತ್ತೆ. ಎಷ್ಟು ಸಣ್ಣದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಈಗ ನೀವು ಫಸ್ಟಿಗೆ ಏನು ಮಾಡ್ಬೇಕು, ಅದಕ್ಕೆ 1 ಮೀಟರ್ ಸ್ಕೇಲ್ ಇಮ್ಯಾಜಿನ್ ಮಾಡಿ. ಇದು 1 ಮೀಟರ್ ಅಲ್ಲ, ದೊಡ್ಡದಾಗ್ತೈತಿ ಇನ್ನೂ, ಇಲ್ಲಿ ಕ್ಯಾಮ್ರಾ ಒಳಗೆ ತೋರ್ಸೋಕ್ಕಾಗಿಲ್ಲ ಹಂಗೆ. ಸೊ 1 ಮೀಟರ್ ಸ್ಕೇಲ್ ಇಮ್ಯಾಜಿನ್ ಮಾಡಿರಿ. ಸೊ ಡಿವೈಡ್ ದಿಸ್, ಕಟ್ ದಿಸ್ ಅವ್ರು ಹೆಂಗಾರ ಬ್ರೇಕ್ ಮಾಡಿರಿ ಇಂಟು 1000 ಪೀಸಸ್. ಅಟ್ಲೀಸ್ಟ್ ಇನ್ ಇಮ್ಯಾಜಿನೇಷನ್ ಆ 1 ಮೀಟರ್ ಸ್ಕೇಲನ್ನು 1000 ಭಾಗಗಳನ್ನಾಗಿ ಕಟ್ ಮಾಡಿರಿ. ಅದರೊಳಗೆ ಆ 1000 ಪೀಸ್ನೊಳಗೆ 1 ಪೀಸ್ ತೊಗೋರಿ. 1000 ಪೀಸ್ ಕಟ್ ಮಾಡ್ಬೇಕಂದ್ರೆ ಬೇರೆ ಕೆಲಸ ಇಲ್ಲ ಅನ್ಸರ್, ನಮ್ಗೆ ಕಟ್ ಮಾಡ್ಕೊ ಇಮ್ಯಾಜಿನೇಷನ್ ಮಾಡಿರಿ. 1 ಮೀಟರ್ ಸ್ಕೇಲಿಂದ 1000 ಪೀಸ್ ಕಟ್ ಮಾಡಿರಿ, ಅದ್ರಾಗ 1 ಪೀಸ್ ತಕ್ಕೋರಿ. ಭಾಳ ಅಂದ್ರೆ ಇಷ್ಟು ಬರ್ತೈತೆ ಒಂದು ಚೂರು ಈ ದೊಡ್ಡದಾಗ್ತದೆ ಆ್ಯಕ್ಚುಲಿ. ಇನ್ನೂ 1000 ಪಾರ್ಟ್ಸಾಗಿ ಕಟ್ ಮಾಡಿದರೆ 1 ಮೀಟ್ರ್ ವುಡನ್ ಸ್ಕೇಲನ್ನು 1000 ಪಾರ್ಟ್ಸಾಗಿ ಕಟ್ ಮಾಡಿದರೆ ಇದು ಬಂತಂತ ಅನ್ಕೋರಿ. ಸೊ ಈಗ ಅದು ಎಷ್ಟು ಮೀಟ್ರ್ ಇತ್ತು, 1 ಮೀಟ್ರ್ ಇತ್ತು. ನಾವು ಅದನ್ನು ಎಷ್ಟು ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ವಿ, 1000. ಸೊ ಕೆನ್ ಐ ರೈಟ್ 1000 ಆ್ಯಸ್ 10⁻3? ಹೌದಾ? ಈ 10⁻3 ನಾವು ಮ್ಯಾಲೆ ತೊಗೊಂಬಂದರೆ 10⁻³ ಮೀಟರ್. ರೈಟ್ ನಾವು ಇಲ್ಲೇನು ನಾವು ಆ ಸ್ಕೇಲದ್ದು ಒಂದು ಪಾರ್ಟ್ ತೊಗೊಂಡಿವಲ್ಲ, ಇದು 10⁻³ ಮೀಟರ್ ಐತಿ, ಅಂದರೆ 1 ಮಿಲಿಮೀಟರ್ ಐತಿ ಈಗ ರೈಟ್ ನಾವು ಅದು. ಓಕೆ, ಇನ್ನೊಮ್ಮೆ ಫಸ್ಟ್ ಚಲೋ ಮಾಡೋಣ. 1 ಮೀಟರ್ ಸ್ಕೇಲ್ ತೊಗೋರಿ, ಕಟ್ ದ್ಯಾಟ್ ಇಂಟು 1000 ಪಾರ್ಟ್ಸ್. ಆ 1000 ಭಾಗದಾಗ ಒಂದು ಭಾಗ ಕೈಯಾಗಿ ಹಿಡ್ಕೊಂಡ್ರಿ. ಹಾಂ, ಈಗ ಇದನ್ನು ಕಟ್ ದಿಸ್ ಇಂಟು 1000 ಮೋರ್ ಪಾರ್ಟ್ಸ್. ಇದೇನು ಸಣ್ಣದೊಂದು ಪೀಸ್ ಸಿಕ್ಕಿರ್ತೈತಲ್ಲ, ಅದ್ರಾಗ ಮತ್ತು 1000 ಪಾರ್ಟ್ಸ್ ಮಾಡಿರಿ. ಅದ್ರಾಗ 1000 ಪಾರ್ಟ್ಸ್ ಮಾಡಿ ಒಂದು ಪಾರ್ಟ್ ತೊಗೋರಿ. ಅದು ಆ್ಯಕ್ಚುಲಿ ಹೆಂಗೆ ಹೋಗ್ತೈತೆ ಗೊತ್ತಾನೆ, ಈಗ ಆಲ್ಮೋಸ್ಟ್ ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ. ದಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ದ ಲೆಂತ್ ಆಫ್ ಅ ಹೇರ್. ನೀವು ಕಿತ್ಕೊಂಡ್ರೆ ಲೆಂತ್ ಅಂದ್ರೆ ಹಿಂಗೆ ಲೆಂತ್ ಅಲ್ಲ, ಥಿಕ್ನೆಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಲೆಂತ್, ಥಿಕ್ನೆಸ್ ಆಫ್ ದ ಹೇರ್. ಸೊ ಅಂದ್ರೆ ಅದು ಎಲ್ಲಿಗೆ ಬಂದು ಗೊತ್ತಾ ನಾವೀಗ, ಜಸ್ಟ್ ಅ ಮಿನಿಟ್. ಸೊ ಫಸ್ಟಿಗೆ ನಾವು 1 ಮೀಟರ್ ಸ್ಕೇಲ್ ತೊಗೊಂಡ್ವಿ, ಅದ್ರಾಗ 1000 ಪಾರ್ಟ್ಸ್ ಮಾಡಿದ್ವಿ, ಒಂದಿನೋ ಸ್ಮಾಲ್ ಪೀಸ್ ಸಿಕ್ಕಿತ್ತು. ಅದ್ರಾಗ ಮತ್ತು 1000 ಪಾರ್ಟ್ಸ್ ಮಾಡಿವಿ, ಭಯಂಕರ ತಳ್ಳು ಒಂದಿನೋ ಸಿಕ್ಕಿತ್ತು. ಆ್ಯಕ್ಚುಲಿ ಇಷ್ಟು ಇರೋಂಗಿಲ್ಲ, ನಾ ಇಲ್ಲೇನು ಡ್ರಾ ಮಾಡಿ ಇಷ್ಟು ಇರೋಂಗಿಲ್ಲ. ಸೊ ನಾವು ಫಸ್ಟಿಗೆ 1000 ಪಾರ್ಟ್ಸ್ ಮಾಡಿದ್ವಿ 1 ಮೀಟರ್ನಾಗ, 10⁻³ ಬಂದಿತ್ತು. ಹೌದಾ? ಇದ್ರಾಗ ಮತ್ತು ನಾ 1000 ಪಾರ್ಟ್ಸ್ ಮಾಡೀನಿ. ಈಗ ಅವಾಗ ಎಷ್ಟು ಬಂತದ, 10⁻⁻6 ಮೀಟ್ರ್ ಬಂತು. ಇದಕ್ಕೆ ಮೈಕ್ರೋಮೀಟರ್ ಅಂತಾರೆ. ಈಗ
ನ್ಯೂಕ್ಲಿಯಸ್ ಸೈಜ್ ಎಷ್ಟೈತಿ ನೆನಪು ಮಾಡ್ಕೊರಿ, ನ್ಯೂಕ್ಲಿಯಸ್ ಸೈಜ್ 10⁻15 ಮೀಟರ್. ಓಕೆ, ಸೊ ಈಗ ಎಲ್ಲಿ ತನಕ ಬಂದಿವಿ ಗೊತ್ತಾ, ನಾವೀಗ 1 ಮೀಟ್ರ್ ಸ್ಕೇಲ್ ತೊಗೊಂಡು 1000 ಪಾರ್ಟ್ಸ್ ಮಾಡಿದ್ವಿ, ಅದ್ರಾಗ ಒಂದು ಸಣ್ಣ ಪೀಸ್ ತೊಗೊಂಡ್ವಿ, ಅದ್ರಾಗ 1000 ಪಾರ್ಟ್ಸ್ ಮಾಡಿ ಅಗದಿ ಸಣ್ಣ ಪೀಸ್ ಏನೋ ಕೈಯಾಗ ಸಿಕ್ಕೈತಿ, ಕಣ್ಣಿಗೆ ಕಾಣಿಸುವಲ್ದು ಚೆಂದಾಗಿ. ಈಗ ಈ ಕಣ್ಣಿಗೆ ಕಾಣಿಸ್ಲಾರ್ದಂತಹ ಹೇರ್ದು ಥಿಕ್ನೆಸ್ ಇರುವಷ್ಟು ಒಂದೇನು ಪಾರ್ಟಿಕಲ್ ಸಿಕ್ಕತ್ತಲ್ಲ, ಇದ್ರೊಳಗೆ 1000 ಪಾರ್ಟ್ಸ್ ಮಾಡಿರಿ. ಈಗ ಕಟ್ ಮಾಡ್ರಿ ಅದನ್ನು. ಇಲ್ಲಿಗೆ ನಮ್ದು ಇಮ್ಯಾಜಿನೇಷನ್ ಮಾಡೋ ಸ್ಟಾಪ್ ಆಗ್ಬಿಡುತ್ತೆ. ತಮ್ಮ ನೀ ಏನು ಮಾಡ್ತಿದ್ದಾನೆ ಹೆಂಗೆ, ಅದು ಥಿಕ್ನೆಸ್ ಆಫ್ ಹೇರ್ ಐತಂತ ಅದ್ರಾಗ 1000 ಪಾರ್ಟ್ಸ್ ಮಾಡ್ತಾನೆ. ಇಮ್ಯಾಜಿನೇಷನ್ ಮಾಡಿರಿ. ನಾವು ನ್ಯೂಕ್ಲಿಯಸ್ ಎಷ್ಟು ಸಣ್ಣದಿರುತ್ತಂತ ಅರ್ಥ ಮಾಡ್ಕೊಂಡು ಟ್ರೈ ಮಾಡಾಕತ್ತೀವಿ. ಸೊ ಎಲ್ಲಿಗೆ ಬಂದಿದ್ವಿ ಗೊತ್ತ, ನಾವು ಆ ಹೇರ್ ಥಿಕ್ನೆಸ್ ಬಂದಾಗ 10⁻6 ಮೀಟ್ರಿಗೆ ಬಂದಿದ್ವಿ. ಇದ್ರಾಗ ಮತ್ತು 1000 ಪಾರ್ಟ್ಸ್ ಮಾಡಿದರೆ ಆ 3 ಒಂದು ಮ್ಯಾಲೆ ಬಂದು ದ್ಯಾಟ್ ಬಿಕಮ್ಸ್ 10⁻9 ಮೀಟರ್. ಸೊ ಈ ಕಣ್ಣಿಗೆ ಕಾಣಿಸ್ಲಾರ್ದಂಥದ್ದು ಪೂರ್ತಿ ಇಮ್ಯಾಜಿನೇಷನ್ ಏನು ಹೋಗೈತಲ್ಲ, ಅದನ್ನು ಹಿಡ್ಕೊಂಡು ಅದ್ರಾಗ ಮತ್ತು 1000 ಪಾರ್ಟ್ಸ್ ಮಾಡಿರಿ, ಯು ವಿಲ್ ಗೆಟ್ ಟು 10⁻12. ಈ ಇಮ್ಯಾಜಿನೇಷನ್ ಮುಗಿಸ್ಬಿಟ್ಟಿರ್ತೀವಿ ನಾವು. ಅದ್ರಾಗ ಮತ್ತು 1000 ಪಾರ್ಟ್ಸ್ ಮಾಡಿರಿ, ಫೈನಲಿ ಯು ವಿಲ್ ಗೆಟ್ 10⁻15 ಮೀಟರ್. ದ್ಯಾಟ್ ಈಸ್ ಸೈಜ್ ಆಫ್ ನ್ಯೂಕ್ಲಿಯಸ್. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, 1 ಮೀಟ್ರ್ ಸ್ಕೇಲ್ ಕಟಗಿದು 1 ಮೀಟ್ರ್ ಸ್ಕೇಲ್ ತೊಗೊಂಡು ಫಸ್ಟಿಗೆ 1000 ಪಾರ್ಟ್ಸ್, ಮತ್ತು 1000 ಪಾರ್ಟ್ಸ್, ಮತ್ತು ಅದ್ರಾಗ 1000 ಪಾರ್ಟ್ಸ್, ಮತ್ತು ಅದ್ರಾಗ 1000 ಪಾರ್ಟ್ಸ್, ಮತ್ತು ಅದ್ರಾಗ 1000 ಪಾರ್ಟ್ಸ್ ಮಾಡಿದರೆ ದ್ಯಾಟ್ ಈಸ್ ಸೈಜ್ ಆಫ್ ನ್ಯೂಕ್ಲಿಯಸ್. ಅದ್ರ ಬಗ್ಗೆ ನಾವು ಫಿಸಿಕ್ಸ್ನಾಗ ಸ್ಟಡಿ ಮಾಡ್ತೀವಿ. ಅಲ್ಲಿಂದ ಹಿಡಿದು ಸೈಜ್ ಆಫ್ ಯೂನಿವರ್ಸ್, ಅಪ್ರಾಕ್ಸಿಮೇಟ್ ಡಯಾಮೀಟರ್ ಆಫ್ ಸೈಜ್ ಆಫ್ ನ್ಯೂಕ್ಲಿಯಸ್ ಈಸ್ 10⁻26 ಮೀಟರ್. ಅಂದರೆ ಎಷ್ಟಾಗ್ತದೆ ಗೊತ್ತಾ ಈಗ? ಒಂದ್ರ ಮುಂದೆ 1 2 ಜಸ್ಟ್ ಮಿನಿಟ್, ಒಂದು ನಿಮಿಷ, ಇದು ಪೆನ್ ಅಷ್ಟು ಯಾಕೋ ಕರೆಕ್ಟಾಗಿ ಮೂಡವಲ್ದು, ಒಂದು ನಿಮಿಷ. ಸೊ 10⁻26 ಮೀಟರ್ ಅಂದರೆ ಒಂದ್ರ ಮುಂದೆ 1 2 3 4 ಅಂತ ಹಾಕ್ಕೊಂತ ಹಿಂಗೆ 26 zeros ಹಾಕಿ ಮೀಟರ್ ಅಂತ ಬರೆದ್ರೆ ದ್ಯಾಟ್ ಈಸ್ ದಿ ಸೈಜ್ ಆಫ್ ಯೂನಿವರ್ಸ್, ವಿಚ್ ಈಸ್ ಆ್ಯಕ್ಚುಲಿ ಅನ್ಇಮ್ಯಾಜಿನೇಬಲ್. ಈಗ ಹಂಗೆ ನೋಡ್ರಿ, 26 zeros ಬೇಡ, ನಾವು ಒಂದು 10 zeros ತೊಗೊಂಡು 10 zeros ತೊಗೊಂಡ್ರೆ ಏನಾಗ್ತೈತೆ, 1 2 3 4 5 6 7 8 9 10 ಇಷ್ಟ ಮೀಟ್ರ್ ಇತ್ತಂತ ತಿಕ್ಕೋರಿ. 10⁻10 ಮೀಟರ್ ಇತ್ತಂತ, 10⁻26 ಮೀಟರ್ ಐತೆ ಆ್ಯಕ್ಚುಲಿ ಸೈಜ್ ಆಫ್ ಯೂನಿವರ್ಸ್. 10⁻10 ಮೀಟ್ರ್ ಅಷ್ಟು ನಾವು ತೊಗೊಂಡ್ರೆ 1000 ಮೀಟ್ರ್ ಅಂದರೆ ಎಷ್ಟಾಯ್ತು? 1 ಕಿಲೋಮೀಟ್ರ್ ಆಯ್ತು. ಸೊ ಅದ್ರ ಮುಂದೆ 7 zeros, 1 2 3 4 5 6 7 ಕಿಲೋಮೀಟ್ರ್. ಇಲ್ಲಿಂದ ಬೆಂಗಳೂರಿಗೆ ಅಪ್ರಾಕ್ಸಿಮೇಟ್ಲಿ 400-500 ಕಿಲೋಮೀಟರ್ ಐತೆ. ರೇಡಿಯಸ್ ಆಫ್ ಅರ್ತ್, ಭೂಮಿಯ ಕನ್ನಡದಾಗ ಇಫ್ ಐ ಆಮ್ ನಾಟ್ ರಾಂಗ್ ತ್ರಿಜ್ಯ ಅಂತಲೂ ಕರೀತಾರೆ ರೇಡಿಯಸ್ಗೆ. ಆ್ಯಕ್ಚುಲಿ ನಾ ಕಲ್ತಿದ್ದು ಇಂಗ್ಲೀಷ್ ಮೀಡಿಯಮ್, ಹೀಗಾಗಿ ನಂಗೆ ಸಾಧ್ಯದಷ್ಟು ನಾ ಕನ್ನಡ ಶಬ್ದ ಹೇಳೋಕೆ ಟ್ರೈ ಮಾಡ್ತಿರ್ತೀನಿ, ಬಟ್ ಸಮ್ ಟೈಮ್ಸ್ ಕನ್ಫ್ಯೂಷನ್ ಆಗ್ತೈತಿ. ಸೊ ಸೈಜ್ ರೇಡಿಯಸ್ ಆಫ್ ಅರ್ತ್ ತೊಗೊಂಡ್ರೆ 6400 ಕಿಲೋಮೀಟರ್ ಐತಿ. ಡಯಾಮೀಟರ್ ಆಫ್ ಅರ್ತ್ ತೊಗೊಂಡ್ರೆ ಇದ್ರ ಡಬಲ್ ಆಗ್ತೈತಿ, ಹೌದಾ? ಸೊ 10⁻10 ಮೀಟರ್ ಅಂತ ತೊಗೊಂಡ್ರನ ಈಗ ಇಲ್ಲಿ ನೀವು ಹಿಂದೆ ಮಾಡ್ಕೊತ ಬಂದರೆ ಯೂನಿಟ್ಸು, ಟೆನ್ಸು, ಹಂಡ್ರೆಡ್ಸು, 1000 ಅಂಥೇಳಿ 10,000 lakh, 10 lakh crore. ಸೊ ಈ ರೀತಿ ಹೋತಿಗದು. ಹಂಗೆ 10⁻10 ಮೀಟ್ರ್ ಆಯ್ತು. 10⁻26 ಮೀಟ್ರ್ ಐತೆ, ಅದು ಒಂದ್ರ ಮುಂದೆ 26 zeros ಹಾಕ್ಬೇಕು. ಅಷ್ಟು ದೊಡ್ಡದೈತಿ ಯಾವುದು ಯೂನಿವರ್ಸ್. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಆ್ಯಕ್ಚುಲಿ ಓಕೆ ಕಂಟಿನ್ಯೂ ಮಾಡೋಣ. ನಾವು ಕರೆಂಟ್ ಹೋತಿಲ್ಲೇ, ಬಟ್ ಸ್ಟಿಲ್ ಕ್ಯಾಮ್ರಾ ಇಲ್ಲಂದ್ರೂ ನಾವು ಇದ್ರಾಗ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡಬಹುದು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಇನ್ ಫಿಸಿಕ್ಸ್ ವಿ ಡೀಲ್ ವಿತ್ very small length of 10⁻15 meter to very large length of 10⁻26 meter. 10⁻15 meter ಅಂದರೆ ಸೈಜ್ ಆಫ್ ನ್ಯೂಕ್ಲಿಯಸ್, ಇದು ಸೈಜ್ ಆಫ್ ಯೂನಿವರ್ಸ್. ಸೊ ಇಷ್ಟು ಸಣ್ಣ ಲೆಂತಿಂದ ಇಷ್ಟು ದೊಡ್ಡ ಲೆಂತ್ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿ ಫಿಸಿಕ್ಸಿನ ರೇಂಜ್ ಅನ್ನೋಕ್ಕಿಂತ ಫಿಸಿಕ್ಸ್ದು ಸ್ಕೋಪ್ ವಾಸ್ಟ್ ಐತಿ ಅಂತ ಹೇಳ್ತಾರೆ. ಓಕೆ, ಒಂದು ಡಿಟೇಲ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ. ಸಿಮಿಲರ್ಲಿ ಎಲ್ಲಿ ತನಕ ಬಂದಿವಿ ಗೊತ್ತಾ ನಾವೀಗ ಇಲ್ಲಿ, ಯು ಕ್ಯಾನ್ ಸಿ ಹಿಯರ್, ಇನ್ವಾಲ್ವಿಂಗ್ ಎಲೆಕ್ಟ್ರಾನ್ಸ್, protons, etc. and on the other end it deals with astronomical phenomena at the scale of galaxies or even the entire universe whose extent is 10⁻26 meter. ಇದು ಲೆಂತ್ನೊಳಗೆ.
ಸೊ ಹಿಂಗೆ ಮಾಸ್ನೊಳಗೂ ನಾ ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡ್ಬೋದು ನಿಮ್ಗೆ. ಸಿಮಿಲರ್ಲಿ ರೇಂಜ್ ಆಫ್ ಮಾಸಸ್ ಗೋಸ್ ಫ್ರಾಮ್ 10⁻³ kg ವಿಚ್ ಈಸ್ ಮಾಸ್ ಆಫ್ ಎಲೆಕ್ಟ್ರಾನ್ ನಿಂದ ಹಿಡಿದು, ಹೆಂಗೆ ನಾವು ನ್ಯೂಕ್ಲಿಯಸ್ದ ಲೆಂತ್ ನೋಡ್ರಿ ಈಗ ಉದ್ದ, ಹಂಗೆ ಎಲೆಕ್ಟ್ರಾನದ ಮಾಸ್ 10⁻³ kg ಇರ್ತೈತಿ. 10⁻³ kg ಅಂದ್ರೆ ಏನು ಗೊತ್ತೇನೆ, ಇವು ಕಿರಾಣಿ ಅಂಗಡಿ ಒಳಗೆ 1 kg ಕಲ್ಲು ಸಿಗ್ತಾವೆ ನೋಡ್ರಿ, ತೂಕ ಮಾಡೋಕೆ ಯೂಸ್ ಮಾಡ್ತಾರಲ್ಲ 1 kg ಕಲ್ಲು. ಓಕೆ, ಸೊ ಹಿಂಗೇನೋ ಇರ್ತಾವೆ ನೋಡ್ರಿ ಅವು. ಸೊ ಇದ್ರ ಮೇಲೆ 1 kg ಅಂತ ಹಿಂಗೆ ಬರೆದಿರ್ತಾರೆ, ಇಲ್ಲೋ ಬರೆದಿರ್ತಾರೆ. ಸೊ ಇಂಥದ್ದೊಂದು 1 kg ಕಲ್ಲು ತಗೋರಿ, ಡಿವೈಡ್ ದಟ್ ಇಂಟು 1000 ಪಾರ್ಟ್ಸ್, ಅವಾಗ 10⁻³ kg ಆಗ್ತದೆ. ಇದನ್ನು 1000 ಭಾಗಗಳನ್ನಾಗಿ ಮಾಡಿರಿ, 10⁻³ kg ಆತ. ಮತ್ತು ಅದ್ರಾಗ 1000 ಪಾರ್ಟ್ಸ್ ಮಾಡಿರಿ, 10⁻6 kg ಆತ. ಫಸ್ಟಿಗೊಂದು 1000 ಪಾರ್ಟ್ಸ ಆ ಕಲ್ಲಿನಾಗ ಸಣ್ಣದೊಂದು ಪೀಸ್ ಸಿಕ್ಕಿರ್ತೈತಿ, ಅದ್ರಾಗ 1000 ಪಾರ್ಟ್ಸ್ ಮಾಡಿರಿ. ಆತ ಅಲ್ಲೊಂದು ಸಣ್ಣ ಪಾರ್ಟ್ಸ್ ಸಿಕ್ತು, ಅದ್ರಾಗ 1000 ಪಾರ್ಟ್ಸ್ ಮಾಡಿರಿ. 10⁻9 ಬಂದ್ವಿ ನಾವು, ಅದ್ರಾಗ 1000 ಪಾರ್ಟ್ಸ್ ಮಾಡಿರಿ. 10⁻12 ಬಂದ್ವಿ, ಮತ್ತು 1000 ಪಾರ್ಟ್ಸ್ ಮಾಡಿರಿ. 10⁻15 ಮತ್ತು 1000, 10⁻18 ಮತ್ತು 1000, 10⁻21 ಮತ್ತು 1000, 10⁻24 ಮತ್ತೊಂದು 1000, 10⁻27 ಮತ್ತೊಂದು 1000 ಪಾರ್ಟ್ಸ್, 10⁻30 kg. ದ್ಯಾಟ್ ಸ್ಮಾಲ್ ಈಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್. ಭಯಂಕರ, ಇಮ್ಯಾಜಿನ್ ಮಾಡೋಕ್ಕೆ ಆಗ್ಲಾರ್ದಷ್ಟು ಸಣ್ಣ ಮಾಸ್ ಐತಿ ರಾಶಿ, ಯಾರ್ದು? ಎಲೆಕ್ಟ್ರಾನದ್ದು. ಅಷ್ಟು ಸಣ್ಣ ಮಾಸ್ನಿಂದ ಹಿಡಿದು ನಮ್ಮ ಕಣ್ಣಿಗೆ ಅಬ್ಸರ್ವೇಬಲ್ ಯೂನಿವರ್ಸ್, ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂತಹ ಯೂನಿವರ್ಸಿನ ಮಾಸು 10⁵55 kg ಐತಂತೆ. ಅಂದ್ರೆ 1 ಮುಂದೆ 55 zeros ಹಾಕಬೇಕು. ಸೊ ಇಷ್ಟು ದೊಡ್ಡದು ನಾವು ಡಿಸ್ಕಸ್ ಮಾಡೋದ್ರಿಂದ ಫಿಸಿಕ್ಸ್ ಸ್ಕೋಪ್ ವಾಸ್ಟ್ ಐತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ದ ರೇಂಜ್ ಆಫ್ ಟೈಮ್, ಇದನ್ನು ಅಷ್ಟೇ ಹೇಳಿಬಿಟ್ಬಿಡ್ತಾರೆ. ಟೈಮನ್ನು ಈ ಯೂನಿವರ್ಸ್ನೊಳಗೆ ನಮ್ಮ ಕಣ್ಣು ಸುತ್ತಮುತ್ತಲಾಗುವಂಥ ಘಟನೆಗಳು, ಇವೆಂಟ್ಸ್ ಇರ್ತಾವಲ್ಲ, ಒಂದೊಂದು ಇವೆಂಟು ಭಾಳ ತನಕ ಆಗ್ತಾವೆ, ಒಂದೊಂದು ಇವೆಂಟು ಭಾಳ ಕಡಿಮೆ ಆಗ್ತಾವೆ. ಬೇರೆ ಬೇರೆ ಟೈಮ್ ರೇಂಜ್ ಇರ್ತೈತೆ. ಈಗ ಲೈಕ್ ಇದು ಕ್ಲಾಸ್, ನಮ್ಮದು ಕ್ಲಾಸ್ ಚಲುವಾಗಿ ಈ ವಿಡಿಯೋ ಚಲುವಾಗಿ ಎಷ್ಟೊತ್ತಿಗೆ 47 minutes ಆಯ್ತು. ಸೊ ಈಗ ನೀವು ಯಾವುದೋ ಒಂದು ಫಿಲ್ಮ್ ನೋಡೋಕೆ ಹೋದ್ರಿ ಅಥವಾ IPL ಮ್ಯಾಚ್ ನೋಡಿದ್ರಿ, 3.5 hours to 4 hours ಇರ್ತೈತೆ 2020 ಇದ್ರೆ. ಸೊ ಲೈಕ್ ನೀವು ಹಾಕಿ ಫುಟ್ಬಾಲ್ ಆಡಿದರೆ ಇಟ್ ಡಿಪೆಂಡ್ಸ್, 90 minutes ವಿತ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹಿಂಗಿರ್ತಾವೆ, ಬೇರೆ ಬೇರೆ ಟೈಮ್ ಇರ್ತಾವೆ ರೇಂಜ್. ಈ ಒಂದು ಆಕ್ಸಿಡೆಂಟ್ ಆತಂತಿಕೋರಿ, ಒಂದು ಆಕ್ಸಿಡೆಂಟ್ 1 ತಾಸು ಆಗ್ತೈತೇನು ರೀ? ಆಕ್ಸಿಡೆಂಟ್ 2 ಲಾರಿ ನೋಡು ಆಕ್ಸಿಡೆಂಟ್ ಆದ್ರೆ 1 ತಾಸು ಆಗ್ತೈತಿ? ಇಲ್ಲ, 10 ಮೈಕ್ರೋಸೆಕೆಂಡ್ಸ್, ಮಿಲಿಸೆಕೆಂಡ್ಸ್ನೊಳಗೆ ಆಕ್ಸಿಡೆಂಟ್ ಆಗಿಬಿಡ್ತಾವೆ, ಇನ್ನೂ ಸಣ್ಣದು. ಅಥವಾ ನೀವು ಕೆಮಿಸ್ಟ್ರಿ ಒಳಗೆ ಹಿಂಗೆ ಏನಾರ ಕಲ್ತಿದ್ರೆ, ಇಲೆಕ್ಟ್ರಾನ್ಸ್ ಒಂದು ಯಾವುದೋ ರೇಂಜ್, ಒಂದು ಗ್ರೌಂಡ್ ಲೆವೆಲ್ನೊಳಗೆ ಒಂದು ಎಲೆಕ್ಟ್ರಾನ್ ಇರ್ತೈತಿ, ಆ ಎಲೆಕ್ಟ್ರಾನಿಗೆ ಎನರ್ಜಿ ಸಿಕ್ತಂದ್ರೆ ಅದು ಗ್ರೌಂಡ್ ಲೆವೆಲ್ನಿಂದ ಹೈಯರ್ ಲೆವೆಲ್ಲಿಗೆ ಸ್ವಲ್ಪ ಎನರ್ಜಿ ತೊಗೊಂಡು ಮ್ಯಾಲೆ ಜಂಪ್ ಮಾಡ್ತೈತೆ ಎಲೆಕ್ಟ್ರಾನ್, ಅಥವಾ ಮ್ಯಾಲಿಂದ ವಾಪಸ್ ಕೆಳಗೆ ಜಂಪ್ ಮಾಡಿ ಆ ಎನರ್ಜಿನ ಹೊರಗೆ ಹಾಕ್ತೈತಿ. ಇವೆಲ್ಲ ನ್ಯಾನೋ ಸೆಕೆಂಡ್ಸ್ನೊಳಗೆ ಆಗ್ತಿರ್ತಾವೆ. ನ್ಯಾನೋ ಸೆಕೆಂಡ್ಸ್ ಅಂದರೆ 10⁻9 ಸೆಕೆಂಡ್, ಇನ್ನೂ ಕಡಿಮೆ ಟೈಮ್ನೊಳಗೆ. ಅಂದ್ರೆ ಅವ್ರು ಏನು ಹೇಳ್ತಾರೆ, ನಾವು ಫಿಸಿಕ್ಸ್ನೊಳಗೆ ಭಾಳ ಸ್ಮಾಲ್ ಟೈಮ್ನಿಂದ ಹಿಡಿದು ಲಾರ್ಜ್ ಟೈಮ್ ವಿಚ್ ಈಸ್ ಏಜ್ ಆಫ್ ಯೂನಿವರ್ಸ್, ನಮ್ಮ ಯೂನಿವರ್ಸದ ಏಜ್. ಒಟ್ಟು ಎಲ್ಲ ಕಡೆ ಅವ್ರು ಏನು ಹೇಳ್ತಾರೆ, ಲೆಂತ್ ತಗೋರಿ, ಮಾಸ್ ತಗೋರಿ, ಟೈಮ್ ತಗೋರಿ, ಸ್ಮಾಲ್ ಥಿಂಗ್ಸ್ನಿಂದ ಹಿಡಿದು ಲಾರ್ಜ್ ಥಿಂಗ್ಸ್ ತನಕ ನಾವು ಸ್ಟಡಿ ಮಾಡೋದ್ರಿಂದ ಫಿಸಿಕ್ಸಿದ್ದು ಸ್ಕೋಪ್ ವಾಸ್ಟ್ ಐತಿ. ಇದನ್ನು ಹೇಳೋಕೆ ಇಷ್ಟೆಲ್ಲ ಹೇಳ್ತಾರೆ ಇವರು, ಬೇರೆ ಬೇರೆ ಎಕ್ಸಾಂಪಲ್ಸ್ ಹೇಳ್ಕೊತ ಹೋಗ್ತಾರೆ. ಸೊ ನೆಕ್ಸ್ಟ್ ಲೈನ್ ಒಂದೇನು ಕೊಟ್ಟಾರಲ್ಲ ಇಲ್ಲಿ, ಟೈಮ್ ರೇಂಜ್ ಆಫ್ ಟೈಮ್ ಸ್ಕೇಲ್ಸ್ ಈಸ್ ಫ್ರಮ್ 10⁻22 seconds to 10⁻18 seconds. ಇದಾದಮೇಲೆ ಓವರ್ ಆಲ್ ದಿ ಎಡಿಫೈಸ್ ಆಫ್ ಫಿಸಿಕ್ಸ್ ಈಸ್ ಬ್ಯೂಟಿಫುಲ್ ಅಂತೇನೋ ಹೇಳಿ ದೊಡ್ಡ ಒಂದು ಡೈಲಾಗ್ ಹೊಡಿತಾರಲ್ಲೇ. ಏನಿಲ್ಲ, ಅವ್ರೇನು ಹೇಳ್ತಾರೆ, ಫಿಸಿಕ್ಸನ್ನು ನಾವು ಕಲ್ಕೊಂತ ಹೋದಂಗೆ ವಿ ವಿಲ್ ಅಪ್ರಿಷಿಯೇಟ್ ಇಟ್ ಮೋರ್ ಆ್ಯಸ್ ವಿ ಪರ್ಸ್ಯೂ ದ ಸಬ್ಜೆಕ್ಟ್ ಅಂತಾರೆ. ಈ ಫಿಸಿಕ್ಸಿನ ಸುಂದರತೆ, ದ ಬ್ಯೂಟಿಫುಲ್ ಫಿಸಿಕ್ಸ್, ಹೌ ಬ್ಯೂಟಿಫುಲ್ ಇಟ್ ಈಸ್ ಅನ್ನೋದು ಅದನ್ನು ಕಲ್ಕೊಂತ ಹೋದಂಗೆ ನಿಮ್ಗೆ ಗೊತ್ತಾಗ್ತೈತಿ ಅಂತ ಒಂದು ಡೈಲಾಗ್ ಹೊಡಿತಾರೆ. ಅಲ್ಲಿಂದ ನೆಕ್ಸ್ಟ್ ಟಾಪಿಕ್ಗೆ ನಾವು ಹೋದರೆ, ಫಿಸಿಕ್ಸ್ ಈಸ್ ಎಕ್ಸೈಟಿಂಗ್. ಸೊ ಇದು ಟಾಪಿಕ್ ಏನಿತ್ತು ಹೇಳ್ರಿ, ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಒನ್ ಟಾಪಿಕ್, ಇಟ್ ಇಸ್ 2 topics, ಸ್ಕೋಪ್ ಆಫ್ ಫಿಸಿಕ್ಸ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಸೊ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸಿಗೆ ನಾವು ಬಂದರೆ, ಸೊ ವೈ ಫಿಸಿಕ್ಸ್ ಈಸ್ ಎಕ್ಸೈಟಿಂಗ್, ಯಾಕೆ ಫಿಸಿಕ್ಸ್ ಮಜಾ ಬರ್ತೈತಿ ಅಂತ ಕ್ವಶನ್ ಇದು.
ಆಮೇಲೆ ನಾವು ಒಂದು ಮಾತು ಹೇಳಿದ್ದೆ ನಿಮ್ಗೆ, ಆ್ಯಕ್ಚುವಲ್ ಫಿಸಿಕ್ಸು ಇಂಟ್ರೆಸ್ಟಿಂಗ್ ಕನ್ಸೆಪ್ಟ್ಸು ನಿಮ್ಗೆ ಥರ್ಡ್ ಚಾಪ್ಟರ್ನಿಂದ ಸ್ಟಾರ್ಟ್ ಆಗ್ತಾವೆ. ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಅಲ್ಲಿ ತನಕ ಇದು ಹಿಂಗೆ ಗೊಳ್ಳು ಐತಿದು ಇಂಟ್ರೊಡಕ್ಟರಿ ಐತಿ. ನಾ ಅದನ್ನು ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡಾಕತ್ತೀನಿ. ಓಕೆ, ಆ್ಯಸ್ ಇಂಟ್ರೆಸ್ಟಿಂಗ್ ಆ್ಯಸ್ ಪಾಸಿಬಲ್. ಸೊ ವೈ ಈಸ್ ಫಿಸಿಕ್ಸ್ ಎಕ್ಸೈಟಿಂಗ್ ಅಂತ ಕೇಳಿದರೆ ಇಲ್ಲಿ ಹೇಳ್ತಾರೆ ನೋಡಿರಿ, ಫಿಸಿಕ್ಸ್ ಈಸ್ ಎಕ್ಸೈಟಿಂಗ್ ಇನ್ ಮೆನಿ ವೇಸ್ ಟು ಸಮ್ ಪೀಪಲ್ ಅಂತ. ಅವ್ರು ಮುಂದೆ ಹೆಂಗೆ ಹೇಳ್ತಾರಂದ್ರೆ, ನೋಡ್ರಿಪ್ಪ ಫಿಸಿಕ್ಸ್ ಯಾಕೆ ಎಕ್ಸೈಟಿಂಗ್ ಐತಂದ್ರೆ ಒಂದಿಷ್ಟು ಮಂದಿಗೆ ಈ ಕಾರಣಗಳಿಂದ ಇಂಟ್ರೆಸ್ಟಿಂಗ್ ಐತಿ, ಒಂದಿಷ್ಟು ಮಂದಿಗೆ ಆ ಕಾರಣಗಳಿಂದ ಇಂಟ್ರೆಸ್ಟಿಂಗ್ ಐತಿ. ಈಗ ಲೈಕ್ ಯಾವುದೋ ಒಂದು ಪಿಕ್ಚರ್ ನೋಡೋಕೆ ನಿಮ್ಮ ಫ್ರೆಂಡ್ಸ್ ಹೋಗಿದ್ರಂದ್ರೆ ಆ ಪಿಕ್ಚರಿಗೆ ಎದಕ್ಕೆ ಹೋಗಿದ್ದಿಲ್ಲ ಅಂತ ಕೇಳಿದ್ರೆ, ಆ ಹೀರೋ ನನಗೆ ಭಾರಿ ಲೆಕ್ಕ ಹಾಕನಪ್ಪ, ಆ ಹೀರೋನ ನಾ ಯಾವುದಾದ್ರೂ ನೋಡ್ತೀನಿ ಅಂತ ಒಬ್ರು ಹೇಳ್ತಾರೆ. ಇಲ್ಲ ಅಲ್ಲಿ ಫೈಟಿಂಗ್ ಭಾರಿ ಇತ್ಲಿ ಅದ್ರಾಗ ಅದನ್ನು ನೋಡೋಕೆ ಹೋಗಿದ್ದೆ ಅಂತ ಒಬ್ಬರು, ಅದಕ್ಕೆ ಆ ಪಿಕ್ಚರ್ ಎಕ್ಸೈಟಿಂಗ್ ಐತಿ. ಇನ್ನೊಬ್ರು ಹೇಳ್ತಾರೆ ಇಲ್ಲ ಅದ್ರಾಗ ಡ್ಯಾನ್ಸ್ ಭಾರಿ ಇತ್ತು ಅದಕ್ಕೆ ನೋಡೋಕೆ ಹೋಗಿದ್ದೆ. ಸೊ ಹಂಗೆ ಫಿಸಿಕ್ಸ್ ಯಾಕೆ ಎಕ್ಸೈಟಿಂಗ್ ಐತಿ ಅನ್ನೋಕೆ ಒಬ್ಬೊಬ್ರಿಗೆ ಒಂದೊಂದು ಕಾರಣ. ಸೊ ಅಲ್ಲಿ ಹೇಳ್ತಾರೆ, ಟು ಸಮ್ ಪೀಪಲ್ ದಿ ಎಕ್ಸೈಟ್ಮೆಂಟ್ ಕಮ್ಸ್ ಫ್ರಮ್ ದ ಎಲಿಗೆನ್ಸ್ ಆ್ಯಂಡ್ ಯೂನಿವರ್ಸಾಲಿಟಿ ಆಫ್ ಇಟ್ಸ್ ಬೇಸಿಕ್ ಥಿಯರೀಸ್, ಫ್ರಮ್ ದ ಫ್ಯಾಕ್ಟ್ ದ್ಯಾಟ್ ಅ ಫ್ಯೂ ಬೇಸಿಕ್ ಕನ್ಸೆಪ್ಟ್ಸ್ ಆ್ಯಂಡ್ ಲಾಸ್ ಕ್ಯಾನ್ ಎಕ್ಸ್ಪ್ಲೇನ್ ಫಿನಾಮಿನಾ ಕವರಿಂಗ್ ಅ ಲಾರ್ಜ್ ರೇಂಜ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಏನಪ್ಪ ಮರಯ್ಯ ಹಿಂಗಂದ್ರೆ ದೊಡ್ಡದೊಂದು ವಾಕ್ಯ ಬಂತಿಲ್ಲ, ದೊಡ್ಡದೊಂದು ಸ್ಟೇಟ್ಮೆಂಟ್ ಬಂತು. ಏನಂತ, ಒಂದಿಷ್ಟು ಮಂದಿಗೆ ಫಿಸಿಕ್ಸ್ ಯಾಕೆ ಎಕ್ಸೈಟಿಂಗ್ ಅನ್ಸುತ್ತಂತೆ ಟು ಸಮ್ ಪೀಪಲ್. ಯಾಕಂದ್ರೆ ಆ ಫಿಸಿಕ್ಸ್ದು ಎಲಿಗೆನ್ಸ್ ಹೆಂಗೆ ಐತಿ ಅಂದ್ರೆ, ಅಥವಾ ಫಿಸಿಕ್ಸ್ದು ಯೂನಿವರ್ಸಾಲಿಟಿ ಐತಂತೆ. ಏನಪ್ಪ ಹಂಗಂದ್ರೆ ಅದ್ರದ್ದು ಬೇಸಿಕ್ ಥಿಯರೀಸ್, ಫಿಸಿಕ್ಸ್ದು ಬೇಸಿಕ್ ಥಿಯರೀಸ್ ಹೆಂಗೆ ಅದಾವಂದ್ರೆ, ಫ್ಯೂ ಬೇಸಿಕ್ ಕನ್ಸೆಪ್ಟ್ಸ್ ಆ್ಯಂಡ್ ಲಾಸ್ ಕ್ಯಾನ್ ಎಕ್ಸ್ಪ್ಲೇನ್ ಫಿನಾಮಿನಾ ಕವರಿಂಗ್ ಅ ಲಾರ್ಜ್ ಕ್ವಾಂಟಿಟೀಸ್ ಅಂತ. ಏನು ತಿಳಿವಲ್ಲ ಸರ್ ನಮಗೆ, ಏನು ಹೇಳಾಕತ್ತೀರಿ ನೀವು, ದೊಡ್ಡದೊಂದು ಸ್ಟೇಟ್ಮೆಂಟ್ ಓದಿದ್ರಿ, ಇನ್ನೂ ಹೇಳಾಕತ್ತೀರಿ, ಏನು ಹಿಂಗಂದ್ರೆ ಅಂತ ಹೇಳ್ತೀನಿ ನೋಡ್ರಿ. ಈಗ ನಾನು ಹೇಳಿದ್ನಲ್ಲ, ಫಿಸಿಕ್ಸ್ ಬೇರೆ ಬೇರೆ ಮಂದಿಗೆ, ಇಲ್ಲೇ ಕರೆಂಟ್ ಬಂತ ವಾಪಸ್ಸು. ಸೊ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಟೈಪ್ ಎಕ್ಸೈಟಿಂಗ್ ಐತಂತ. ಅವ್ರೇನು ಹೇಳಾಕತ್ತಾರೆ ಗೊತ್ತಾನ, ಫಿಸಿಕ್ಸ್ನೊಳಗೆ ಕಡಿಮೆ ಲಾಗಳನ್ನು, ಲಾ ಅಂದ್ರೆ ನಿಯಮ, ರೂಲ್ಸ್. ಈಗ ಲೈಕ್ ಗ್ರಾವಿಟೇಷನಲ್ ಲಾ, ಗುರುತ್ವಾಕರ್ಷಣೆಯ ನಿಯಮ. ಒಂದು ಸಿಂಪಲ್ ಎಕ್ಸಾಂಪಲ್, ಕಡಿಮೆ ಲಾಗಳನ್ನು ಯೂಸ್ ಮಾಡಿ ಭಾಳಷ್ಟು ಘಟನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ಬೋದಂತ. ಈಗ ನೋಡ್ರಿ, ಒಂದು ಸಿಂಪಲ್ ಕ್ವಶನ್ನ ಕೇಳ್ತೇನೆ. ನೀವು ಒಂದು ಕಡೆ ನಿಂತಿರಿ ಅಂತಿಕೋರಿ, ಯು ಆರ್ ಸ್ಟ್ಯಾಂಡಿಂಗ್, ಜಂಪ್ ಮಾಡಿರಿ, ಜಿಗಿರಿ, ಎಲ್ಲಿ ನಿಂತಿರ್ತಿರಲ್ಲ ಅಲ್ಲಿಂದ ಜಿಗಿರಿ. ನೀವು ಜಿಗಿದವ್ರು ವಾಪಸ್ ನೆಲಕ್ಕೆ ಗ್ರೌಂಡಿಗೆ ವಾಪಸ್ ಬರ್ತೀರಿ, ಏನು ಹಾರ್ಕೊಂಡು ಹೋಗ್ಬಿಡ್ತೀರಿ ಮೇಲೆ? ವಾಪಸ್ ಬರ್ತೀವಿ. ಯಾಕೆ ಬರ್ತೀರಿ ಅಂದ್ರೆ ಸರ ಗ್ರಾವಿಟೇಷನ್ ರೀ, ಗ್ರಾವಿಟಿ ಅರ್ತ್ ನಮ್ಮನ್ನು ಕೆಳಗೆ ಜಾಗ್ತೈತಿ. ಸೊ ಇಫ್ ಅ ಪರ್ಸನ್ ಜಂಪ್ಸ್ ಹಿ ಕಮ್ಸ್ ಬ್ಯಾಕ್ ಟು ಅರ್ತ್. ಹೌದಾ? ಅ ಪರ್ಸನ್ ಜಂಪ್ಸ್ ಆ್ಯಂಡ್ ಹಿ ಕಮ್ಸ್ ಬ್ಯಾಕ್ ಟು ಅರ್ತ್. ದಿಸ್ ಈಸ್ ಬಿಕಾಸ್ ಆಫ್ ಏನು ರೀ, ಇದಕ್ಕೆ ಕಾರಣ ಏನು? ಇದ್ರ ಹಿಂದೆ ಕಾರಣ ಯಾವುದು? ಗ್ರಾವಿಟಿ. ಹೌದಾ? ನೆಕ್ಸ್ಟ್, ಆ ಪೆನ್, ಇದು ನೀವಲ್ಲ, ಆಗಲೇ ನೀವು ಜಂಪ್ ಮಾಡಿದ್ರಿ. ಅ ಪೆನ್ ಈಸ್ ಡ್ರಾಪ್ಡ್. ಪೆನ್ ಕೈ ಬಿಟ್ಟರೆ ಕೆಳಗೆ ಬೀಳ್ತೈತಿ. ಆ ಪೆನ್ ಈಸ್ ಡ್ರಾಪ್ಡ್. ಓಕೆ, ಇಟ್ ಕಮ್ಸ್ ಬ್ಯಾಕ್ ಟು ಅರ್ತ್. ಯಾಕೆ? ಗ್ರಾವಿಟಿ. ಅದಕ್ಕೂ ಸೇಮ್. ಹೌದಾ? ಈಗ ನಿಮ್ಮ ಇದು ಗೊತ್ತಿದ್ರೆ, ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಭೂಮಿ ಸೂರ್ಯನ ಸುತ್ತಲೂ ತಿರುಗ್ತಿರ್ತೈತಿ, ಎಲ್ಲೋ ಒಂದು ಕಡೆ ಹೋಗ್ಬಿಡಂಗಿಲ್ಲ. ಈಗ ಲೈಕ್ ಇದು ಸನ್ ಅಂತಿಕೋರಿ, ಇದು ಅರ್ತ್. ಹಿಂಗೆ ತಿರ್ಕೊಂತ ಹಿಂಗೆ ಎಲ್ಲೋ ಹೋಗ್ಬಿಡಂಗಿಲ್ಲ ಅರ್ತ್, ಅದು ಸುತ್ತಲೂ ತಿರುಗ್ತಿರ್ತೈತಿ. ಏನು ಕಾರಣ ಅದಕ್ಕೆ? ವೈ ಅರ್ತ್ ರಿವಾಲ್ವ್ಸ್ ಅರೌಂಡ್ ಸನ್? ವಾಟ್ ಈಸ್ ದ ರೀಸನ್? ಫೋರ್ಸ್ ಬೇಕಲ್ಲ. ಯಾವ ಫೋರ್ಸ್ ಅದು? ಅರ್ತ್ ರಿವಾಲ್ವ್ಸ್ ಅರೌಂಡ್ ಸನ್. ಅದಕ್ಕೆ ಕಾರಣ ಏನು? ಅದಕ್ಕೂ ಗ್ರಾವಿಟಿನ. ಒಂದು ಪೆನ್ ಕೆಳಗೆ ಬೀಳೋಕ್ಕೂ ಗ್ರಾವಿಟಿನ. ನ್ಯೂಟನ್ನ ತಲೆ ಮೇಲೆ ಆ್ಯಪಲ್ ಬಿತ್ತಂತ, ಅದಕ್ಕೆ ಕಾರಣ ಗ್ರಾವಿಟಿನ. ಪ್ಲಾನೆಟ್ಸು ಎಲ್ಲ ತಮ್ಮ ಪೊಸಿಷನ್ನಾಗ ತಮ್ಮ ಕಕ್ಷೆ ಒಳಗೆ ತಮ್ಮ ಆರ್ಬಿಟ್ನೊಳಗನ ತಿರುಗ್ತಾವೆ, ಕಕ್ಷೆ ಒಳಗನ ತಿರುಗ್ತಾವೆ, ಅದ್ರ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ. ಅದಕ್ಕೆ ರೀಸನ್ ಏನು? ಗ್ರಾವಿಟಿ. ನಾ ಹೇಳೋದು ಅರ್ಥ ಆಗತ್ತೈತಿ? ಸೊ ಫಿಸಿಕ್ಸ್ನೊಳಗೆ ಒಂದೇ ಕಾರಣ, ಒಂದೇ ನಿಯಮ, ಆದರೆ ಅದರಿಂದ ಭಾಳಷ್ಟು ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಅದಕ್ಕೆ ಫಿಸಿಕ್ಸ್ ಎಕ್ಸೈಟಿಂಗ್ ಐತಂತೆ. Physics is exciting because by the use of few basic laws,
ಒಂದಿಷ್ಟು ಕಡಿಮೆ ನಿಯಮಗಳನ್ನು ಉಪಯೋಗಿಸಿ ಬಹಳಷ್ಟು ಘಟನೆಗಳನ್ನು ನಾವು ವಿವರಿಸಬಹುದು. ವಿ ಕ್ಯಾನ್ ಎಕ್ಸ್ಪ್ಲೇನ್ ಮೆನಿ ಫಿನಾಮಿನಾ ಯೂಸಿಂಗ್ ಫ್ಯೂ ಕನ್ಸೆಪ್ಟ್ಸ್ ಆ್ಯಂಡ್ ಲಾಸ್. ಬಿಕಾಸ್ ಆಫ್ ದ್ಯಾಟ್ ಫಿಸಿಕ್ಸ್ ಈಸ್ ಎಕ್ಸೈಟಿಂಗ್ ಅಂತ ಹೇಳ್ತಾರೆ. ಈಗ ನ್ಯೂಟನ್ ಫಸ್ಟ್ ಲಾ ಬರ್ತೈತೆ ನೋಡ್ರಿ, ನೀವು ಹೈಸ್ಕೂಲ್ನೊಳಗೆ ಕಲ್ತಿದ್ರೆ. ನೆನಪಿಲ್ಲ ಅಂದರೆ ನಾನು ಮುಂದೆ ಲಾಸ್ ಆಫ್ ಮೋಷನ್ ಚಾಪ್ಟರ್ನೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ಬಸ್ನಾಗ ಕುಂತೀರಿ, ಫಾಸ್ಟ್ ಹೊಂಟೈತೆ ಬಸ್, ಬ್ರೇಕ್ ಹಚ್ಚಿದ್ರೆ ನೀವು ಮುಂದೆ ಹೋಗಿ ಧಗ್ಗಂತ ಮುಂದಿನ ಸೀಟಿಗೆ ಹಾದ್ರಿ. ದಟ್ ಈಸ್ ಅದಕ್ಕೆ ಹಿಂದಿರುವಂಥ ಕಾರಣ ನ್ಯೂಟನ್ಸ್ ಫಸ್ಟ್ ಲಾ. ಬಸ್ನಾಗ ನಿಂತಿರಿ, ನಿಮ್ಮ ಸ್ಟಾಪ್ ಬಂತು, ಬಟ್ ಡ್ರೈವರ್ ಸ್ಟಾಪ ಮಾಡಲಿಲ್ಲ. ಬಟ್ ಬಸ್ ಸ್ವಲ್ಪ ಸ್ಲೋ ಆಗಿತ್ತು, ಒಂದು ಸ್ಪೀಡ್ ಬ್ರೇಕರ್ ಬಂದೈತೆ ಅಂಥೇಳಿ. ಓಕೆ ಸಾರಿ, ಮತ್ತು ಕರೆಂಟ್ ಹೋತಿಲ್ಲೇ. ಸೊ ಬಸ್ಸು ಹೊಂಟಿತ್ತು. ಓಕೆ, ಇಮ್ಯಾಜಿನೇಷನ್ ಮಾಡಿರಿ, ನಾನು ಏನು ಎಕ್ಸಾಂಪಲ್ ಹೇಳಾಕತ್ತೀನಿ. ಸೊ ಬಸ್ ಹೊಂಟಿತ್ತು, ನಿಮ್ಮದು ಸ್ಟಾಪ್ ಬಂತು, ಡ್ರೈವರ್ ನಿಂದಿರಿಸ್ಲೇ ಇಲ್ಲ ಗಾಡಿನ, ಬಸ್ಸನ್ನ. ಬಟ್ ಸ್ಪೀಡ್ ಬ್ರೇಕರ್ ಬಂದಿದ್ದಕ್ಕೆ ಹೆಂಗೂ ಸ್ಲೋ ಆಗೈತೆ ಹೇಳಿ ಜಿಗಿದು ಬಿಡುನು ಅಂಥೇಳಿ ಹೊಂಟಿದ್ದು ಬಸ್ನಾಗಿಂದ ಜಿಗಿದ್ರಿ. ಬಟ್ ಫಸ್ಟ್ ಟೈಮ್ ಜಿಗಿದ್ರಿ ಅಂತ ತಿಕ್ಕೋರಿ, ನಿಮ್ಗೆ ರೂಢ ಇಲ್ಲ ಅಂದ್ರೆ ಮುಕ್ಕರಿಸ್ಕೊಂಡು ಬೀಳೋ ಚಾನ್ಸಸ್ ಇರ್ತಾವೆ. ಯಾಕಂದ್ರೆ ಏನು ಹೇಳ್ತಾರೆ ಗೊತ್ತಾ, ಬಸ್ಸಿಂದ ನೀವು ಜಂಪ್ ಮಾಡಿದಾಗ ಕಡಿಮೆ ಸ್ಪೀಡ್ ಇರ್ಬೇಕು. ಅದು ಜಂಪ್ ಮಾಡಿದಾಗ ಬಸ್ ಯಾವ ಡೈರೆಕ್ಷನ್ನಾಗ ಹೋಗ್ತಿರ್ತಲ್ಲ ಅದ್ರ ಡೈರೆಕ್ಷನ್ನಾಗ ಸ್ವಲ್ಪ ನೀವು ಓಡ್ಬೇಕಾಗ್ತೈತಿ, ಇಲ್ಲಾಂದ್ರೆ ಬಿದ್ದು ಬಿಡ್ತೀರಿ. ಅದ್ರ ಹಿಂದೆ ರೀಸನ್ ಏನೈತಿ, ನ್ಯೂಟನ್ಸ್ ಫಸ್ಟ್ ಲಾ. ಓಕೆ, ಒಂದು ಹಾರ್ಸ್ ಮೇಲೆ ಕುಂತಿದ್ರಿ ಅಂತ ತಿಕ್ಕೋರಿ, ಕುದುರೆ ಮೇಲೆ ಫೋಟೋ ತೆಗ್ಸ್ಕೊಳಕ್ಕೆ. ನಾನು ವಾಟ್ಸಪ್ ಸ್ಟೇಟಸ್ ಇಡ್ಬೇಕಲೇ, ಇಲ್ಲ ಫೇಸ್ಬುಕ್ನಾಗ ಹಾಕ್ಬೇಕಲೇ, ಇನ್ಸ್ಟಾಗ್ರಾಮ್ನಾಗ ಹಾಕ್ಬೇಕಲೇ ಅಂಥೇಳಿ ಕುದುರೆ ಮೇಲೆ ಕುಂತು ಒಂದು ಫೋಟೋ ತೆಗ್ಸ್ಕೊಳತ್ತೀರಿ. ಕುದುರೆಗೆ ಏನೋ ಆತು, ಒಮ್ಮಿದೊಂದ್ಕಲಿ ಮುಂದೆ ಓಡಿ ಹೋಗ್ಬಿಡ್ತು, ನೀವು ಅವಾಗ ಹಿಂದೆ ಬಿದ್ದು ಬಿಡ್ತೀರಿ. ಅದು ಒಮ್ಮಿದೊಂದ್ಕಲಿ ಮುಂದೆ ಜಂಪ್ ಮಾಡಿದ್ರೆ ನೀವು ಹಿಂದೆ ಬೀಳ್ತೀರಿ. ಈಗ ಲೈಕ್ ಬಸ್ ಜಸ್ಟ್ ಹಿಂಗೆ ಸ್ಟಾರ್ಟ್ ಆದ್ಕೊಳ್ಳಿ, ಬಸ್ನಾಗ ಕುಂತೀರಿ ಅಂತ ಜಸ್ಟ್ ಸ್ಟಾರ್ಟ್ ಆಗಿ ಬಸ್ ಮುಂದೆ ಹೋದ್ಕೊಳ್ಳಿ, ನೀವು ಹಿಂದೆ ಹೋಗ್ತೀರಿ ನೋಡಿರಿ. ಸೊ ದಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್ ಈಸ್ ನ್ಯೂಟನ್ಸ್ ಫಸ್ಟ್ ಲಾ. ಆಮೇಲೆ ಒಂದು ಮ್ಯಾಂಗೋ ಟ್ರೀ ಐತೆ ಅಂತ ತಿಕ್ಕೋರಿ. ಮ್ಯಾಂಗೋ ಟ್ರೀ ಅಲ್ಲಿ ನೀವು ಹಣ್ಣು ಹರಿಯಕ್ಕೆ ಹೋಗಿರಿ, ಮಾವಿನ ಹಣ್ಣು, ಕಲ್ಲು ಒಗ್ಯಾಕತ್ತೀರಿ, ಬೀಳವಲ್ವು. ಅವಾಗ ಒಂದು 4-5 ಮಂದಿ ಫ್ರೆಂಡ್ಸ್ ಸೇರಿ ಏನು ಮಾಡ್ತೀರಿ, ಆ ಗಿಡನ ಅಳಗಾಡಿಸ್ತೀರಿ. ಒಬ್ರಿಬ್ಬರ ಕಡೆ ಆಗಂಗಿಲ್ಲ, ಒಂದು 4-5 ಮಂದಿ ಸೇರಿ ಸ್ವಲ್ಪ ಶೇಕ್ ಮಾಡ್ತೀರಿ ಆ ಟ್ರೀನ. ಅವಾಗ ಆ ಬ್ರಾಂಚಸ್ಸು ಶೇಕ್ ಆಗ್ತವೆ, ಅದ್ರದ್ದು ರೆಂಬೆಗಳು ಕೊಂಬೆಗಳು ಅಂತಾರಲ್ಲ ಅವು ಶೇಕ್ ಆಗಿ ಹಣ್ಣು ಕೆಳಗೆ ಬೀಳ್ತೈತಿ. ಅದಕ್ಕೆ ರೀಸನ್, ಅದ್ರ ಹಿಂದೆ ಇರುವಂಥ ರೀಸನ್ ನ್ಯೂಟನ್ಸ್ ಫಸ್ಟ್ ಲಾ. ನಿಮ್ಮ ಮನ್ಯಾಗ ಬೆಡ್ಶೀಟ್ ಧೂಳಾಗಿರ್ತೈತೆ ಅಂತಿಕೋರಿ, ಬೆಡ್ಶೀಟ್ ಟೇಬಲ್ ಕ್ಲಾತ್ ಧೂಳಾಗೈತಿ, ಡಸ್ಟ್ ಆಗೈತಿ. ನಿಮ್ಮ ಮನ್ಯಾಗ ಅದನ್ನು ಕೊಟ್ಟು ಝಾಡಿಸ್ಕೊಂಡು ಬಾ ಅಂತ ಹೇಳ್ತಾರೆ. ನೀವು ಹೊರಗೆ ಹೋಗಿ ಜೋರಾಗಿ ಝಾಡಿಸಿದ್ರಿ, ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೊರಗೆ ಬಂದು, ಅದ್ರದ್ದು ಹಿಂದಿರುವಂಥ ರೀಸನ್ ನ್ಯೂಟನ್ಸ್ ಫಸ್ಟ್ ಲಾ. ಹಿಂಗೆ ಹೇಳ್ಕೊತ ಹೋದ್ರೆ ಬಹಳಷ್ಟು ಘಟನೆಗಳು ನ್ಯೂಟನ್ಸ್ ಫಸ್ಟ್ ಲಾದ ಮೇಲೆನೇ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು. ಸೊ ಹಿಂಗೆ ಫ್ಯೂ ಲಾಸ್ ಮೆನಿ ಫಿನಾಮಿನಾ ಅನ್ನೋ ಬದಲಿ ಮೆನಿ ಇವೆಂಟ್ಸ್, ಬಹಳಷ್ಟು ಘಟನೆಗಳನ್ನು ನಾವು ಕಡಿಮೆ ನಿಯಮಗಳನ್ನು ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಬಹುದು. ಹೀಗಾಗಿ ಭೌತಶಾಸ್ತ್ರವು ಏನಂತಂದ್ರೆ ಫಿಸಿಕ್ಸ್ ಈಸ್ ಎಕ್ಸೈಟಿಂಗ್ ಅಂತಾರವ್ರು. ಅದು ಇಷ್ಟು ಚಂದ ಇಂಗ್ಲೀಷ್ ಯೂಸ್ ಮಾಡಿ ಟೆನ್ಷನ್ ಆಗೋಂಗೆ ಕೊಟ್ಟರದು. To some people, the excitement comes from the elegance and universality of its basic theories, from the fact that a few basic concepts and laws can explain phenomena covering a large range of magnitude of physical quantities. ಇಷ್ಟು ಹೆವಿ ಇಂಗ್ಲೀಷ್ ಯೂಸ್ ಮಾಡೋ ಬದಲಿ ನೀವು ಓನ್ ವರ್ಡ್ಸ್ನಾಗ ಬರಿಬೋದು. ಫಾರ್ ಸಮ್ ಪೀಪಲ್ ಫಿಸಿಕ್ಸ್ ಈಸ್ ಎಕ್ಸೈಟಿಂಗ್ ಬಿಕಾಸ್ ಫ್ಯೂ ಕನ್ಸೆಪ್ಟ್ಸ್, ಬೇಸಿಕ್ ಕನ್ಸೆಪ್ಟ್ಸ್ ಕ್ಯಾನ್ ಎಕ್ಸ್ಪ್ಲೇನ್ ಲಾರ್ಜ್ ರೇಂಜ್ ಆಫ್ ಫಿನಾಮಿನಾ. ಇದು ಒಂದು ರೀಸನ್ ಅಂತ. ಫಿಸಿಕ್ಸ್ ಎಕ್ಸೈಟಿಂಗ್ ಯಾಕೆ ಅಂತ ಕೇಳಿದರೆ ಅದಕ್ಕೆ ಒಂದನೇ ಕಾರಣ, ಕಡಿಮೆ ಲಾಸ್ನಿಂದ ಭಾಳಷ್ಟು ಏನ್ರಿ ಘಟನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಎರಡನೇದು, ಟು ಸಮ್ ಅದರ್ಸ್, ಒಂದಿಷ್ಟು ಮಂದಿಗೆ ಒಂದನೇ ಕಾರಣಕ್ಕೆ ಇದು ಎಕ್ಸೈಟಿಂಗ್ ಅನ್ಸುತ್ತಂತೆ. ಇನ್ನೊಂದಿಷ್ಟು ಮಂದಿಗೆ ಟು ಸಮ್ ಅದರ್ಸ್ ದ ಚಾಲೆಂಜ್ ಇನ್ ಕ್ಯಾರಿಯಿಂಗ್ ಔಟ್ ಇಮ್ಯಾಜಿನೇಟಿವ್ ನ್ಯೂ ಎಕ್ಸ್ಪೆರಿಮೆಂಟ್ಸ್ ಟು ಅನ್ಲಾಕ್ ದ ಸೀಕ್ರೆಟ್ಸ್ ಆಫ್ ನೇಚರ್ ಟು ವೆರಿಫೈ ಆರ್ ರಿಫ್ಯೂಟ್ ಥಿಯರೀಸ್ ಈಸ್ ಥ್ರಿಲ್ಲಿಂಗ್ ಅಂತ. ಒಂದಿಷ್ಟು ಮಂದಿಗೆ ನೋಡ್ರಿ ಫಿಸಿಕ್ಸ್ ಎಕ್ಸೈಟಿಂಗ್ ಯಾಕೈತಿ ಅಂತ ಕೇಳಿದರೆ, ಫ್ಯೂ ಲಾಸ್ ಕ್ಯಾನ್ ಎಕ್ಸ್ಪ್ಲೇನ್ ಮೆನಿ ಇವೆಂಟ್ಸ್, ಮೆನಿ ಫಿನಾಮಿನಾ. ಇದು ಫಸ್ಟ್ ರೀಸನ್ ಅಂತ. ಎರಡನೇ ಕಾರಣ, ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಹೊಸ ಹೊಸ
ರಹಸ್ಯಗಳನ್ನು ಭೇದಿಸುವಂತಹ ಸಾಧ್ಯತೆಗಳು ಭೌತಶಾಸ್ತ್ರದಲ್ಲಿದ್ದಿದ್ದಕ್ಕೆ ಭೌತಶಾಸ್ತ್ರ ಏನ್ರಿ ಇಂಟ್ರೆಸ್ಟಿಂಗ್ ಐತಿ ಅಂತ. ಏನಂತ ಒಂದಿಷ್ಟು ಮಂದಿಗೆ ಈ ಕಾರಣಕ್ಕೆ ಫಿಸಿಕ್ಸ್ ಎಕ್ಸೈಟಿಂಗ್ ಐತೆ ಅಂತ ಅನ್ಸುತ್ತೆ. ಒಂದಿಷ್ಟು ಮಂದಿಗೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡಿ, ಈಗ ಸೀಕ್ರೆಟ್ ಅಂದ್ರೆ ಏನ್ರಿ ರಹಸ್ಯ. ಈಗ ಲೈಕ್ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ ಫ್ಯಾರಡೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕಂಡುಹಿಡ್ದವ. ನೆನಪಿರ್ಬೇಕಿಲ್ಲ ನಿಮ್ಗೆ ಹೈಸ್ಕೂಲ್ನಾಗ ಕಲ್ತಿದ್ದು. ಆರ್ಸ್ಟೆಡ್ ಅಂತ ಅವ ಬರ್ತಾನೆ, ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ನ್ಯೂಟನ್ ಬರ್ತಾನೆ, ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್. ಹಿಂಗೆ ಪ್ರಯೋಗಗಳನ್ನು ಮಾಡಿ ಹೊಸ ಹೊಸ ಸೀಕ್ರೆಟ್ಸನ್ನು ಕಂಡು ಹಿಡಿಯೋದು, ಇದಕ್ಕೆ ಫಿಸಿಕ್ಸ್ ಎಕ್ಸೈಟಿಂಗ್ ಐತಂತ. ಒಂದನೇ ಕಾರಣ ಅರ್ಥಾತ್ ನಿಮ್ಗೆ ಕಡಿಮೆ ಲಾಗಳಿಂದ ಜಾಸ್ತಿ ಘಟನೆಗಳು. ಎರಡನೇದು ಎಕ್ಸ್ಪೆರಿಮೆಂಟ್ ಮಾಡಿ ಹೊಸ ಹೊಸ ರಹಸ್ಯಗಳನ್ನು ಕಂಡು ಹಿಡಿತೀವಿ ನಾವು ಫಿಸಿಕ್ಸ್ನಾಗ, ಅದಕ್ಕೆ ಫಿಸಿಕ್ಸ್ ಎಕ್ಸೈಟಿಂಗ್ ಐತಿ ಅಂತ ಎರಡನೇದು. ಮೂರನೇದು ಫಿಸಿಕ್ಸ್ನೊಳಗೆ ನಾವು ಏನು ಕಲ್ತಿರ್ತೀವಲ್ಲ ಅದನ್ನು ಅಪ್ಲೈ ಮಾಡ್ತೀವಿ, ಅಪ್ಲಿಕೇಶನ್ ಆಫ್ ಥಿಯರಿ. ಅಂದ್ರೆ ಈಗ ಲೈಕ್ ನಾವು ಫಿಸಿಕ್ಸ್ನೊಳಗೆ ಸೆಮಿ ಕಂಡಕ್ಟರ್ ಬಗ್ಗೆ ಕಲಿತೀವಿ ಅಂತ ತಿಕ್ಕೋರಿ. ಓಕೆ, ಈ ಸೆಮಿ ಕಂಡಕ್ಟರ್ದು ಕಲಿತು ನಾವು ಅಷ್ಟಕ್ಕೆ ಬಿಡಲಿಲ್ಲ, ಅದನ್ನು ಅಪ್ಲೈ ಮಾಡಿ ವೈರ್ಲೆಸ್ ಟೆಕ್ನಾಲಜಿ ಕಂಡು ಹಿಡಿದ್ವಿ, ಅದರಿಂದ ಮೊಬೈಲ್ ಕಂಡು ಹಿಡಿದ್ವಿ, ಅದರ್ ಸೇಮ್ ಸೆಮಿ ಕಂಡಕ್ಟರ್ನಿಂದ ಕಂಪ್ಯೂಟರ್ ಕಂಡು ಹಿಡಿದ್ವಿ. ಅಂದ್ರೆ ನಾವು ಕಲಿತಂತಹ ಥಿಯರಿನ ಫಿಸಿಕ್ಸ್ನೊಳಗೆ ಅಪ್ಲೈ ಮಾಡ್ತೀವಿ, ಟೆಕ್ನಾಲಜಿ ತಂತ್ರಜ್ಞಾನ ಕಂಡು ಹಿಡಿತೀವಿ, ಹೊಸ ಹೊಸ ಅಪ್ಲಯನ್ಸಸ್ ಡಿವೈಸಸ್ ಕಂಡು ಹಿಡಿತೀವಿ. ಅದಕ್ಕೆ ಫಿಸಿಕ್ಸ್ ಎಕ್ಸೈಟಿಂಗ್ ಐತಂತೆ. ಒಂದನೇದು ಕಡಿಮೆ ಲಾಸ್ಗಳಿಂದ, ಫ್ಯೂ ಲಾಸ್ನಿಂದ ಮೆನಿ ಇವೆಂಟ್ಸ್ ಘಟನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಎರಡನೇದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದ್ರಿಂದ ಹೊಸ ರಹಸ್ಯಗಳನ್ನು ಭೇದಿಸಬಹುದು. ಮೂರನೇದ್ದು ನಾವು ಕಲಿತಂಥ ಥಿಯರಿಗಳನ್ನು ಅಪ್ಲೈ ಮಾಡಿ ಹೊಸ ಅಪ್ಲಯನ್ಸಸ್ ಡಿವೈಸಸ್ ಇಂಥವು ಏನರ ಕಂಡು ಹಿಡಿಬೋದು. ಇವೆಲ್ಲ ಕಾರಣಗಳಿಂದ ಫಿಸಿಕ್ಸ್ ಇಸ್ ಎಕ್ಸೈಟಿಂಗ್ ಅಂತ ಹೇಳ್ತಾರೆ. ಈ ಮೂರು ಕಾರಣಗಳನ್ನು ನೀವು ಎಕ್ಸಾಮ್ನೊಳಗೆ ಬರೀಬೇಕಾಗ್ತದೆ. ವೈ ಫಿಸಿಕ್ಸ್ ಇಸ್ ಎಕ್ಸೈಟಿಂಗ್ ಅಂತ ಕೇಳಿದ್ರೆ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಏನೈತಿ. ಸೊ ಸೆಕೆಂಡ್ ಪಾಯಿಂಟ್ ಇದಾತಲ್ಲ, ಟು ಸಮ್ ಅದರ್ಸ್ ಚಾಲೆಂಜ್ ಇನ್ ಕ್ಯಾರಿಯಿಂಗ್ ಔಟ್ ದ ಎಕ್ಸ್ಪೆರಿಮೆಂಟ್ ಅದಲ್ಲ. ಮೂರನೇದ್ದು ಇಲ್ಲಿ ಹೇಳಿದ್ದೇನಲ್ಲ, ಆಲ್ರೆಡಿ ಹೇಳಿದ್ದು ನಾ. ಮೂರನೇದ್ದು ಅಪ್ಲಿಕೇಶನ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಫಿಸಿಕಲ್ ಲಾಸ್ ಟು ಮೇಕ್ ಯೂಸ್ಫುಲ್ ಡಿವೈಸಸ್. ಇಲ್ಲಿ ಮತ್ತು ಅವ್ರು ಹೆವಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ಯಾರ, ನೀವು ಸಿಂಪಲ್ ಮಾಡ್ಕೋಬೋದು ಅದನ್ನು. ಫಿಸಿಕ್ಸ್ ಥರ್ಡ್ ಪಾಯಿಂಟ್ ನೀವು ಹೆಂಗೆ ಬರಿಬೋದು, ಫಿಸಿಕ್ಸ್ ಈಸ್ ಎಕ್ಸೈಟಿಂಗ್ ಬಿಕಾಸ್ ಯೂಸಿಂಗ್ ದ ಫಿಸಿಕಲ್ ಲಾಸ್ ವಿ ಕ್ಯಾನ್ ಮೇಕ್ ಯೂಸ್ಫುಲ್ ಡಿವೈಸಸ್ ಆ್ಯಂಡ್ ದಟ್ ಈಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಇರ್ತೈತಿ. ಆ್ಯಂಡ್ ಹಿಂಗೆ ಮಾಡೋದು ಫಿಸಿಕಲ್ ಲಾಸ್ಗಳಿಂದ ಹೊಸ ಹೊಸ ಡಿವೈಸ್ ಕಂಡು ಹಿಡಿಯೋದಕ್ಕೆ ಇಟ್ ರಿಕ್ವೈರ್ಸ್ ಗ್ರೇಟ್ ಇಂಜಿನ್ಯೂಯಿಟಿ ಆ್ಯಂಡ್ ಪರ್ಸಿಸ್ಟೆನ್ಸ್ ಎಫರ್ಟ್ ಅಂತ. ಅಂದ್ರೆ ಹಿಂಗೆ ಮಾಡೋಕ್ಕೆ ಭಾಳ ಶಾಣತನ ಬೇಕಂತ. ಅದಕ್ಕೆ ಇಂಜಿನ್ಯೂಯಿಟಿ, ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ಪರ್ಸಿಸ್ಟೆನ್ಸ್ ಎಫರ್ಟ್, ಸತತ ಪ್ರಯತ್ನ ಹಾಗೂ ನಮ್ಮ ಕಡೆ ಇರುವಂಥ ಜ್ಞಾನ ಬುದ್ಧಿ ಯೂಸ್ ಮಾಡಿ ನಾವು ಫಿಸಿಕಲ್ ಲಾಸ್ಗಳಿಂದ ಯೂಸ್ಫುಲ್ ಡಿವೈಸಸ್ ಮಾಡಬಹುದು. ಸಿಂಪಲ್ ಎಕ್ಸಾಂಪಲ್, ಮೊಬೈಲ್ ಈಸ್ ಅ ಡಿವೈಸ್, ಟಿ ವಿ ಈಸ್ ಅ ಡಿವೈಸ್, ಬಲ್ಬ್ ಈಸ್ ಅ ಡಿವೈಸ್, ಟ್ಯೂಬ್ಲೈಟ್ ಈಸ್ ಅ ಡಿವೈಸ್. ಪ್ರತಿಯೊಂದು ಇವುಗಳನ್ನು ಫಿಸಿಕ್ಸ್ನಿಂದ ನಾವು ಮಾಡಬಹುದು. ಸೊ ಇದು ಫಿಸಿಕ್ಸ್ ಈಸ್ ಎಕ್ಸೈಟಿಂಗ್. ಸೊ ಎರಡು ಟಾಪಿಕ್ ನಾವೀಗ ಆ್ಯಕ್ಚುಲಿ ಮುಗಿಸಿದ್ವಿ. ಜಸ್ಟ್ ಎ ಮಿನಿಟ್. ಸೊ ಫಿಸಿಕ್ಸ್ ದ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ನಾವು ಮುಗಿಸಿದ್ವಿ. ಆಮೇಲೆ ನಾನು ಈ ಕನ್ಸೆಪ್ಟ್ಸ್ ಎಲ್ಲ ಕ್ಲಿಯರಾಗಿ ಅರ್ಥ ಆಗಲಿ ಅಂಥೇಳಿ ಸ್ಲೋ ಆಗಿ ಡಿಟೇಲಾಗಿ ಹೇಳ್ಕೊತ ಹೋಗಿರ್ತೀನಿ. ಹೋಪ್ಫುಲಿ ನಿಮಗೆ ಈಚ್ ಆ್ಯಂಡ್ ಎವ್ರಿ ವರ್ಡ್ ಅರ್ಥ ಆಗೈತಿ ಅಂತ ಅಂದ್ಕೊಂಡೇನಿ. ಆ್ಯಂಡ್ ಪ್ರತಿಯೊಂದು ಸ್ಟೇಟ್ಮೆಂಟ್ ನಾವು ಓದಿ ಯಾಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ, ನಂದು ಇನ್ನೊಂದು ಇಂಟೆನ್ಷನ್ ಏನು ಗೊತ್ತೇ, ನಿಮ್ಮದು ಫಸ್ಟ್ ಟೈಮ್ ರೀಡಿಂಗ್ ಈಗ ಆಗಿಬಿಡ್ಬೇಕು. ಆಮೇಲೆ ಇನ್ನೊಮ್ಮೆ ಕುಂತು ಓದೋದು ಇರ್ತೈತೆ ನೋಡ್ರಿ. ಒಂದೇ ಮಾತು ಓದ್ಬೇಕಾ, ಮತ್ತು ಇವು ಕ್ಲಾಸ್ ನಾವು ಹೇಳಿ ನೀವು ಕೇಳಿ ಅಷ್ಟಕ್ಕೆ ಮುಗಿಯಂಗಿಲ್ಲ, ಮತ್ತು ಇನ್ನೊಮ್ಮೆ ಓದ್ಬೇಕಾಗ್ತೈತಲ್ಲ. ಸೊ ಅದಕ್ಕೆ ಇನ್ನೊಮ್ಮೆ ನೀವು ಓದಬೇಕಾರೆ, ಆ ಟೆಕ್ಸ್ಟ್ ಬುಕ್ನೊಳಗೆ ಓದಬೇಕಾರೆ ಫಸ್ಟ್ ಟೈಮ್ ಓದಾಕತ್ತೀನಿ ಅಂತ ಅನಿಸಿರ್ಬಾರ್ದು. ಅದಕ್ಕೆ ನಾನು ಆ ಪೇಜಸ್ ತೋರಿಸಿ ಲೈನ್ ಟು ಲೈನ್ ಓದಿ ಎಕ್ಸಾಂಪಲ್ಸ್ ಕೊಟ್ಕೋ ಅಂತ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ದ್ಯಾಟ್ ವೆನ್ ಯು ಕಮ್ ಬ್ಯಾಕ್ ಆ್ಯಂಡ್ ರೀಡ್ ದ್ಯಾಟ್ ಪ್ಯಾರಾಗ್ರಾಫ್ ಯು ವಿಲ್ ಫೀಲ್ ಕಾನ್ಫಿಡೆಂಟ್. ಅದನ್ನು ಓದಿದಾಗ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಇದನ್ನು ಹೇಳಿದ್ನಲ್ಲ,
ಇದನ್ನು ಓದಿದ್ನಲ್ಲ ಹಾಂ ಅರ್ಥ ಆತು ನೋಡಿ, ಈಸಿ ಇತ್ತು, ಗೊತ್ತಾತು. ಸೊ ಅದಕ್ಕೆ ಆ್ಯಂಡ್ ಮುಂದೆ ಹೋದಂಗೆ ಸ್ವಲ್ಪ ಏನ್ರಿ ಅವಶ್ಯಕತೆ ಬಿದ್ದರೆ ಫಾಸ್ಟ್ ಮಾಡ್ತೀನಿ ನಾನು ಸಿಲೆಬಸ್ ಕವರ್ ಮಾಡ್ಕೊಳ್ಳೋದನ್ನು. ಬೇಕಾದ್ರೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಡಿಸ್ಕಸ್ ಮಾಡೋಣಂತೆ ಹೆಂಗೆ ನಡೆದೈತಿ ಅಂಥೇಳಿ. ಸೊ ಅದಕ್ಕೆ ಸ್ಟಾರ್ಟಿಂಗ್ ನಂಗೆ ನನ್ನ ಟೀಚಿಂಗಿಗೆ ನೀವು ಅಡ್ಜಸ್ಟ್ ಆಗೋ ತನಕ ನಾವು ವೆರಿ ಸ್ಲೋ ಹೋಗ್ತೀನಿ, ಸ್ಲೋ ಆಗಿ ಸಿಲೆಬಸ್ ಕವರ್ ಆಗಲಿ ಮತ್ತು ಮುಂದೆ ಕವರ್ ಅಪ್ ಮಾಡ್ಕೊಳಕ್ಕೆ ಬರುತ್ತೆ. ಇನಿಷಿಯಲಿ ನಾವು ಅವಸರ ಮಾಡಿದರೆ ನನ್ನ ಟೀಚಿಂಗಿಗೆ ನೀವು ಸೆಟ್ ಆಗಲಿಲ್ಲ ಅಂದ್ರೆ ಮತ್ತೆ ಮುಂದೆ ಪ್ರಾಬ್ಲಮ್ ಆಗ್ತದೆ. ಸೊ ನೆಕ್ಸ್ಟ್ ವೀಡಿಯೋದೊಳಗೆ ನಾವು ಇನ್ನೆರಡು ಟಾಪಿಕ್ ಮುಗಿಸೋಣ. ಒಂದು ಫಿಸಿಕ್ಸ್, ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ, ಇನ್ನೊಂದು ನೇಚರ್ ಆಫ್ ಫಿಸಿಕಲ್ ಲಾಸ್. ಸೊ ದ್ಯಾಟ್ ವಿಲ್ ಕಂಪ್ಲೀಟ್ ದ ಚಾಪ್ಟರ್. ಓಕೆ, ಸೊ ಹೋಪ್ಫುಲಿ ಲಾಸ್ಟ್ ವೀಡಿಯೋ, ಪ್ರೀವಿಯಸ್ ವೀಡಿಯೋ ಇದನ್ನು ಎರಡೂ ನಿಮ್ಗೆ ಅರ್ಥ ಆಗ್ಯಾವ ಅಂತ ಅಂದ್ಕೊಂಡಿನಿ. ಪೂರ್ತಿ ಡಿಟೇಲಾಗಿ ವಿಡಿಯೋ ನೋಡಿರಿ. ಒಂದಿಷ್ಟು ಮಂದಿ ಕಂಪ್ಲೀಟ್ಲಿ ನೋಡಾಕತ್ತಿಲ್ಲ ಅಂತ ಅನಿಸುತ್ತೆ, ಅದರಿಂದ ನನಗೇನು ಫರಕ್ ಬೀಳಂಗಿಲ್ಲ. ಸೊ ಈಚ್ ಆ್ಯಂಡ್ ಎವ್ರಿ ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಆಮೇಲೆ ಆ ಟೀಚರ್ದು ಟೀಚಿಂಗ್ ಸ್ಟೈಲಿಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಜಲ್ದಿ ಅಡ್ಜಸ್ಟ್ ಆಗೋದು ಇಂಪಾರ್ಟೆಂಟ್. ಓಕೆ, ಸೊ ವಿಲ್ ಅಗೇನ್ ಕಂಟಿನ್ಯೂ. ಥ್ಯಾಂಕ್ ಯು, ನಮಸ್ಕಾರ.